ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಧರಣಿ ಗರ್ಭಸಂಭೂತೌ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಾಂ ತಂ ಮಂಗಲಂ ಪ್ರಣಮಾಮ್ಯಹಂ. ಅಂಗಾರಕಾಯ ವಿದ್ಮಹೇ ಶಕ್ತಿಹಸ್ತಾಯ ಧೀಮಹಿ ತನ್ನೋ ಕುಜ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕುಜನ ಕರ್ಕಾಟಕ ಪ್ರವೇಶಕ್ಕೆ ಒಂದು ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಕುಜ ಅಥವಾ ಅಂಗಾರಕ ಮಂಗಳ ಎಂದು ಕರೆಯಲ್ಪಡುವಂತಹ ಈ ಗ್ರಹವು ನವಗ್ರಹಗಳಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದೇ ಏಪ್ರಿಲ್ 2ರಂದು ಅಲ್ಲಿ ಮಂಗಳ ಗ್ರಹವು ತನ್ನ ರಾಶಿ ಪಥದಿಂದ ಮಿಥುನದಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಲ್ಪಡುತ್ತದೆ. ಈ ಹಿಂದೆ ಆ ಮಂಗಳನ ವಕ್ರಿ ಮತ್ತು ವಕ್ರತ್ಯಾಗ ಎರಡೂ ಘಟನೆಗಳು ಈ ಕಳೆದ ವರ್ಷದಲ್ಲಿ ಅಂದರೆ 2024ರಲ್ಲಿ ಆ ಒಂದು ಅಕ್ಟೋಬರ್, ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲೆಲ್ಲ ಜರುಗಿತ್ತು. ಅದರ ಒಂದು ಪ್ರತ್ಯೇಕವಾದ ವಿಡಿಯೋನ ತಾವೆಲ್ಲರೂ ವೀಕ್ಷಿಸಿದ್ದರ ಜೊತೆಗೆ ಅದರ ಫಲಗಳಲ್ಲಿ ಸಾರ್ವತ್ರಿಕ ಫಲ ಹಾಗೂ ರಾಶಿಗಳ ಮೇಲೆ ಫಲ ಸಹ ನಿಮ್ಮ ಅನುಭವಕ್ಕೆ ಈಗಾಗಲೇ ಬಂದಿರ್ಬೋದು. ಹಾಗಾಗಿ ಈ ಒಂದು ಮಂಗಳನ ಫಲವು ನಮ್ಮ ಭೂಮಿಯ ಮೇಲೆ ಬಹಳಷ್ಟು ನಿಖರವಾಗಿ ಆಗತ್ತೆ. ಹಾಗಾಗಿ ಮಂಗಳ ದೋಷ, ಅಂಗಾರಕ ದೋಷ, ಕುಜ ದೋಷ ಅಂದರೆ ಜನರು ಸ್ವಲ್ಪ ಭಯ ಪಡುವಂಥದ್ದು. ಆತನು ಭೂಮಿ ಪುತ್ರ, ಯಾಕಂದರೆ ಭೂಮಿಗೂ ಆತನಿಗೂ ನಿಕಟವಾದ ಸಂಬಂಧ ಇದೆ. ಅಂದರೆ ವಿಜ್ಞಾನದಲ್ಲೂ ಸಹ ಅದು ಉಲ್ಲೇಖವಾಗಿದೆ. ಇದು ಭೂಮಿಯ ಒಂದು ಸಿಡಿದ ಒಂದು ಭಾಗ ಅಂತ ವಿಜ್ಞಾನ ಸಹ ಈಗ ಒಪ್ಪಿಕೊಂಡಿದೆ. ಅಂದರೆ ಮಂಗಳ ಗ್ರಹ ಅಥವಾ ಅಂಗಾರಕ ಅಂತ ನಾವು ಯಾವುದನ್ನು ಕರಿತೀವೋ ಆ ಮಂಗಳ ಗ್ರಹವು ಭೂಮಿಯದ್ದೇ ಒಂದು ಭಾಗ ಅಥವಾ ಅಂತೇಳಿ ಅದನ್ನು ಆದಿ ಕಾಲದಿಂದಲೋ ಅಥವಾ ಸಾವಿರಾರು ಅಥವಾ ಲಕ್ಷಾಂತರ ವರ್ಷಗಳಿಂದಲೋ ನಾವು ಭೂಮಿ ಪುತ್ರ, ಅಂಗಾರಕ ವಿದ್ಮಹೇ ಭೂಮಿಪುತ್ರ ಧೀಮಹಿ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭ ಇವೆಲ್ಲವೂ ಆ ಕಾಲದಲ್ಲೂ ಆ ಒಂದು ವಿಜ್ಞಾನದ ಅಥವಾ ಅನ್ವೇಷಣೆ ಸಂಶೋಧನೆ ಇಲ್ಲದೇ ಇದ್ದ ಕಾಲದ ಋಷಿಮುನಿಗಳ ಒಂದು ಅನ್ವೇಷಣೆ ಕಾಲದಲ್ಲೂ ಆ ಋಷಿಮುನಿಗಳ ಜ್ಞಾನಚಕ್ಷುವಿನಲ್ಲೂ ಈ ಅಂಗಾರಕನ ವಿಚಾರ ಗೋಚರಾಗಿದೆ. ಹಾಗಾಗಿ ಈ ಅಂಗಾರಕನು ಆತನ ರಾಶಿ ಪರಿವರ್ತನೆಯು ಭೂಮಿಯ ಮೇಲೆ ನೇರವಾದ ಪರಿಣಾಮ ಖಂಡಿತ ಬೀರುವಂಥದ್ದು ಇರುತ್ತೆ. ಜೊತೆಗೆ ಜನಗಳ ಮೇಲೆ, ಜನರ ಮನಸ್ಸಿನ ಮೇಲೆ, ಆರೋಗ್ಯದ ಮೇಲೆ ಜನರಿಗೆ ಮಂಗಳಕಾರಿ. ಆತನ ಹೆಸರೇ ಮಂಗಳ. ಆತನು ಒಲಿದರೆ ಮಂಗಳವೇ ಆಗುತ್ತೆ, ಆತನು ಮುನಿದರೆ ಆತನ ಅಮಂಗಳ ಆಗುತ್ತೆ ಅನ್ನೋದು ಅದೊಂದು ಈ ಜ್ಯೋತಿಷ್ಯದಲ್ಲಿ ಜನಜನಿತವಾದ ಒಂದು ನಂಬಿಕೆ ಹಾಗೂ ಜನಜನಿತ ಸತ್ಯದ ಅನುಭವ ಆಗಿರುತ್ತೆ. ಹಾಗಾಗಿ ಈ ಬಾರಿ ಆತನು ಮತ್ತೆ ಕಟಕ ರಾಶಿಗೆ ಪ್ರವೇಶಿಸ್ತಾನೆ. ಎಲ್ಲ ರಾಶಿಗೆ ಪ್ರವೇಶಿಸುವುದಕ್ಕಿಂತಲೂ ಇಲ್ಲಿ ಕಟಕಕ್ಕೆ ಪ್ರವೇಶಿಸುತ್ತಿದ್ದರೂ ಸ್ವಲ್ಪ ವೈಶಿಷ್ಟ್ಯತೆ ಹಾಗೂ ಭಯ ಹೆಚ್ಚಿರುತ್ತೆ. ಯಾಕಂದರೆ ಅದು ಕಟಕ ರಾಶಿಯು ಮಂಗಳನ ಒಂದು ನೀಚ ಸ್ಥಾನ. ಅಲ್ಲಿ ಮಂಗಳನಿಗೆ ಅತಿ ನೀಚತ್ವ ಪ್ರಾಪ್ತವಾಗುತ್ತೆ. ಆತನಿಗೆ ಪ್ರವೇಶ ಮಾಡುವಾಗಲೂ ಆತನಿಗೆ ಅತಿ ನೀಚತ್ವ ಪ್ರಾಪ್ತ ಆಗುವಂಥದ್ದು. ಹಾಗಾಗಿ ಅವನು ನೀಚ ರಾಶಿಗೆ ಪ್ರವೇಶಿಸುವ ಸಂದರ್ಭದ ಪರಿಣಾಮವು ಯಾವಾಗಲಿಗಿಂತಲೂ ಸ್ವಲ್ಪ ಭಿನ್ನವಾಗಿರುತ್ತೆ. ಉದಾಹರಣೆಗೆ ಆತನಿಗೆ ಮೇಷದಲ್ಲಿ ಬಂದಾಗ ಬಹಳ ಉತ್ತಮ ಪರಿಣಾಮವನ್ನು ಕೊಡಬಲ್ಲ. ಆತನು ಒಬ್ಬ ಯೋಧನು ಹೌದು, ಶಕ್ತಿ ಹಸ್ತನು. ಅದನ್ನು ಉತ್ತಮವಾದ ಶಕ್ತಿವಂತ ಯೋಧನು, ಪರಾಕ್ರಮಿಯು, ಕ್ಷಾತ್ರವಾದ ತೇಜಸ್ಸುಳ್ಳವನು, ಬಲಶಾಲಿಯು, ಯುವ ವರ್ಗವನ್ನು ಪ್ರತಿನಿಧಿಸುವಂಥವನು. ಜೊತೆಗೆ ಬೇರೆ ಬೇರೆ ರೀತಿಯ ಕ್ರೀಡೆ ಚಟುವಟಿಕೆ, ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಅದೆಲ್ಲ ಏನೇನು ಹೇಳ್ತೀವಿ ಅಂಥದ್ದೆಲ್ಲ ಕ್ರೀಡಾ ಆಟೋಟಗಳಿಗೆ ಆತನು ಪ್ರಸಿದ್ಧನು. ಆತನು ಒಂದು ತುಂಬು ಯೌವನದ ಒಂದು ಸದೃಢವಾದ ದೃಢಕಾಯವಾದ ಯುವಕನು ಆಗಿರ್ತಾನೆ ಆತನು. ಹಾಗಾಗಿ ಆ ಮಂಗಳನು ಅಂತಹ ಒಂದು ಉತ್ತಮಕ್ಕೆ ಉಳ್ಳಂತಹ ಮಂಗಳನಿಗೆ ಆತನ ನೀಚ ರಾಶಿಗೆ ಪ್ರವೇಶ ಆದಾಗ ಆತನ ಏನೆಲ್ಲ ಗುಣಗಳು ಇರ್ತವೆ ಅವುಗಳು ಅವಗುಣ ಆಗ್ತವೆ. ಆತನಿಗೆ ಏನೆಲ್ಲ ಉಚ್ಚ ಬುದ್ಧಿಗಳು, ಉಚ್ಚ ಆತನ ಕಾರಕತ್ವಗಳು ಅವೆಲ್ಲವೂ ನೀಚತ್ವ ಆಗತ್ತೆ. ಅಂದರೆ ಆತನಿಂದ ಏನೇನು ಒಳ್ಳೆಯದಾಗಬೇಕಿತ್ತು ಅವೆಲ್ಲವೂ ಆಗ ಕೆಟ್ಟ ಫಲಗಳು ಸಾರ್ವತ್ರಿಕ ಮೇಲೂ, ಸಾರ್ವಜನಿಕರ ಮೇಲೂ, ಜೊತೆಗೆ ರಾಶಿಗಳ ಮೇಲೂ ಅಡ್ಡ ಪರಿಣಾಮ ಬರುವಂಥದ್ದು. ಹಾಗಾಗಿ ಏಪ್ರಿಲ್ 2ರಿಂದ ಜೂನ್ ಸುಮಾರು 5ರವರೆಗೆ 64 ದಿನಗಳ ಕಾಲ ಇರುತ್ತೆ. ಏಪ್ರಿಲ್ 2ರಿಂದ ಜೂನ್ 5ರವರೆಗೆ ಆತನು ಅಲ್ಲಿ ಕಟಕದಲ್ಲೇ ಇರ್ತಾನೆ. ಈ ಬಾರಿ ಹಿಂದೆ ಆ ಒಂದು ಕಳೆದ ವರ್ಷದ ಒಂದು ಕುಜನ ವಕ್ರೀಗತಿ, ಕುಜನ ನೀಚತ್ವದ ವಕ್ರೀಗತಿ ವಿಡಿಯೋದಲ್ಲಿ ನೀವು ಗಮನಿಸಿಕೊಳ್ಳಿ. ಆವಾಗ ಬೇರೆ ಬೇರೆ ರೀತಿಯ ವಿಲಕ್ಷಣ ಘಟನೆಗಳು ನಡೆಯುವಂಥ ಒಂದು ವಿಚಾರವಾಗಿ ನಾನು ಅದರಲ್ಲಿ ವಿಡಿಯೋದಲ್ಲಿ ಹೇಳಿದ್ದೇನೆ. ಅಂತಹ ಘಟನೆಗಳು ನಡೆದಿರುತ್ತವೆ. ಯಾಕಂದರೆ ಅಲ್ಲಿ ಮರುಭೂಮಿಯಲ್ಲಿ ಪ್ರವಾಹ ಆಗಿದ್ದು, ಮರುಭೂಮಿಯಲ್ಲಿ ನೆರೆಗಳು ಬಂದಿದ್ದು, ಜೊತೆಗೆ ಈ ಬಹಳಷ್ಟು ಅಗ್ನಿ ದುರಂತಗಳು ಜಗತ್ತಿನಾದ್ಯಂತ ಅಲ್ಲಿ ಯಾವುದೋ ಒಂದು ದೇಶದಲ್ಲಿ ಯಾವುದೋ ಒಂದು ಚಿತ್ರನಗರಿ ಅಂತ ಕರಿತೇವೆ, ಅಂಥ ಒಂದು ಚಿತ್ರನಗರಿ ವಿದೇಶದಲ್ಲಿ ಅದು ಲಕ್ಷಾಂತರ ಕೋಟ್ಯಂತರ ಅಲ್ಲಿ ಭಸ್ಮ ಆಗಿರುವಂಥ ವಿಚಾರಗಳು. ಜೊತೆಗೆ
ಅನಾಮತ್ತಾಗಿ ಹಲವಾರು ಬಾರಿ ಈ ಕುಜನ ನೀಚತ್ವ ವಕ್ರತ್ವ ಇದ್ದಾಗ ಅಲ್ಲಿ ಭೂಕಂಪನಗಳು ಸಂಭವಿಸಿದ್ದು, ಜೊತೆಗೆ ಕಾಳುಗಿಚ್ಚುಗಳು ಹೆಚ್ಚಳ ಆಗಿದ್ದು. ಕಾಳುಗಿಚ್ಚುಗಳಿಂದ ಅಲ್ಲಿ ಲಕ್ಷಾಂತರ ಹೆಕ್ಟೇರ್ ಗಟ್ಟಲೆ ಈ ಅರಣ್ಯಗಳು ನಾಶ ಆಗಿರೋ ಸ್ಥಿತಿಗಳು ನಾವೆಲ್ಲ ಕೇಳಿರ್ತೇವೆ. ಇದು ಜಗತ್ತಿನ ಒಂದೊಂದು ಮೂಲೆಗೆ ಆದರೆ ಇದು ಈ ಅಂಗಾರಕನ ಫಲ ಈ ಒಂದು ರಾಜ್ಯಕ್ಕೆ ಒಂದು ದೇಶಕ್ಕೆ ಸೀಮಿತ ಆಗಿರೋದಿಲ್ಲ, ಜಗತ್ತಿಗೆ ಅದು ವ್ಯಾಪನ ಆಗಿರುತ್ತೆ. ಜೊತೆಗೆ ಬೇರೆ ಬೇರೆ ಧಾರ್ಮಿಕ ಸ್ಥಳದಲ್ಲಿ ದುರಂತಗಳು, ಧಾರ್ಮಿಕ ಪ್ರವಾಸಗಳಿಗೆ ಹೋಗುವಾಗಂಥ ಅಪಘಾತ ದುರಂತಗಳು ಇವೆಲ್ಲವೂ ಆ ಮಂಗಳನ ನೀಚತ್ವ ಮತ್ತು ವಕ್ರತ್ವದಲ್ಲಿ ಸಂಭವಿಸಿದೆ. ಈಗಲೂ ಅಂಥದ್ದೇ ಒಂದು ನೀಚತ್ವ ವಕ್ರದ ಒಂದು ಅವಧಿ ಈ ಯುಗಾದಿ ಆಗಿ 3 ದಿನಗಳ ಬಳಿಕ. ಅಂದರೆ ಯುಗಾದಿಯ ಫಲದಲ್ಲೂ ಅಷ್ಟೊಂದು ಉತ್ತಮವಾದ ಫಲಗಳು ಸಾರ್ವತ್ರಿಕವಾಗಿ ವ್ಯಕ್ತವಾಗಿಲ್ಲ. ಅಲ್ಲಿ ಷಡ್ಗ್ರಹ ಯೋಗವು ಅಲ್ಲಿ ಮೀನದಲ್ಲಿ ರವಿ, ಬುಧ, ಶುಕ್ರ, ಶನಿ, ರಾಹು ಇವೆಲ್ಲರೂ ಸೇರಿ ಇರುವಂತಹ ಕಾಲದಲ್ಲಿ ಅಲ್ಲಿ ಶನಿ ಮತ್ತು ರಾಹುಗಳ ಯುತಿ ಶುಭ ಗ್ರಹಗಳ ಸಿಕ್ಕಿರೋ ಕಾರಣ ಯುಗಾದಿ ಫಲದಲ್ಲೂ ವ್ಯತಿರಿಕ್ತದ ಪರಿಣಾಮ ವ್ಯಕ್ತವಿದೆ. ಆ ಒಂದು ಯುಗಾದಿ ಫಲದ ವ್ಯತಿರಿಕ್ತ ವಿಚಾರವು ಇನ್ನಷ್ಟು ಕಂಟಿನ್ಯೂಯೇಷನ್ ಅಂದರೆ ಅಲ್ಲಿ ಆದಂತಹ ಒಂದು ಅಡ್ಡ ಪರಿಣಾಮಗಳು ಸಾರ್ವತ್ರಿಕವಾಗಿ ಜಗತ್ತಿನ ಮೇಲೆ ಅಡ್ಡ ಪರಿಣಾಮ ಬರೋದು. ಈಗ ಮಂಗಳನಿಂದ ಯುಗಾದಿಯ ಬಳಿಕ 3 ದಿನಗಳ ಬಳಿಕ ಅಂದರೆ ಅಲ್ಲಿ ಭಾನುವಾರ ಯುಗಾದಿ ಆಗಿತ್ತು, ಈಗ ಬುಧವಾರದಂದು ಏಪ್ರಿಲ್ 2ರಂದು ಆ ಒಂದು ಮಂಗಳನ ಪರಿವರ್ತನೆ ಆಗ್ತಾಯಿದೆ. ಮಂಗಳನ ಪರಿವರ್ತನೆ ಇದು ದೀರ್ಘಕಾಲ ಇರುತ್ತೆ, ಅಂದರೆ 2 ತಿಂಗಳುಗಳ ಕಾಲ. ಆಗಲೇ ಹೇಳಿದಂತೆ ಜೂನ್ 5ರವರೆಗೆ ಆತನು ಅಲ್ಲಿ ಕಟಕದಲ್ಲೇ ಇರ್ತಾನೆ. ಅತಿ ನೀಚತ್ವ ಹೊಂದಿದಂತಹ ಮಂಗಳನು ಅಲ್ಲಿ ಬೇರೆ ಬೇರೆ ರೀತಿಯ ಸಾರ್ವಜನಿಕವಾದ ತೊಂದರೆಗಳಿಗೆ, ಉತ್ಪಾತಗಳಿಗೆ ಕಾರಣ ಆಗ್ಬೋದು. ವಿಶೇಷವಾಗಿ ಆತನು ಭೂಮಿ ಪುತ್ರ ನೆನೆಸುವ ಕಾರಣ ಭೂಮಿಯ ಮೇಲೆ ನಾನಾ ರೀತಿಯ ಸಂಕಟಗಳು ವ್ಯಕ್ತವಾಗ್ತವೆ. ಅಲ್ಲಿ ಅನಾಮತ್ತಾಗಿ ಬೇರೆ ಬೇರೆ ರೀತಿಯ ಅಗ್ನಿ ದುರಂತಗಳು, ಕಾಳುಗೆಚ್ಚುಗಳು, ಜೊತೆಗೆ ಈಗ ಉಷ್ಣದ ಹವಾಮಾನ. ಯಾಕಂದರೆ ಏಪ್ರಿಲ್ ಮತ್ತು ಮೇ ಅಂದರೆ ಜೂನ್ವರೆಗೂ ಅಲ್ಲಿ ಕಾಕತಾಳೀಯವಾಗಿ ಈ ಬಾರಿ ಆ ಒಂದು ಸೆಕೆಗಾಲದಲ್ಲಿ ಮಂಗಳನ ಒಂದು ನೀಚತ್ವ ಪ್ರಾಪ್ತವಾಗಿರುವಂಥ ಸೆಕೆಗಾಲದಲ್ಲಿ ಇನ್ನಷ್ಟು ಅಧಿಕ ಸೆಕೆಗಳಾಗುವಂಥದ್ದು, ಉಷ್ಣದ ಮಾರುತಗಳು ಬರುವಂಥದ್ದು, ಉಷ್ಣ ಹವೆಯಿಂದ ಹಲವಾರು ಜೀವಹಾನಿ, ಪ್ರಾಣಿಗಳು, ಪಶು ಪಕ್ಷಿಗಳಿಗೆ ಹಾನಿ ಆಗ್ಬೋದು. ಜೊತೆಗೆ ಕೆಲವೊಂದು ಭಾಗದಲ್ಲಿ ಬರಗಾಲದ ಛಾಯೆ ಮೂಡಿ ಅಲ್ಲಿ ಕುಡಿಯುವ ನೀರಿಗೂ ತೊಂದರೆಗಳು ಆಗುವಂಥದ್ದು. ಇದ್ದಕ್ಕಿದ್ದಂತೆ ಅಗ್ನಿ ದುರಂತಗಳು ಬಹಳಷ್ಟು ಜಾಗಗಳಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಸಾರ್ವಜನಿಕ ಪ್ರದೇಶ ಅಥವಾ ಜನಸಂದಣಿಯ ಪ್ರದೇಶ, ಧಾರ್ಮಿಕವಾದ ಏನಾದರೂ ಸಭೆ ಸಮಾರಂಭ, ಸಾಂಸ್ಕೃತಿಕವಾದ ಸಭೆ ಸಮಾರಂಭ ಅಥವಾ ಬೇರೆ ಬೇರೆ ರೀತಿಯ ಮಾಲು ಅಥವಾ ಇನ್ನಿತರ ಈ ಜನಸಂದಣಿ ಜಾಸ್ತಿ ಇರುವಂಥ ಮಾರುಕಟ್ಟೆ ಮುಂತಾದವುಗಳಲ್ಲಿ ಅಗ್ನಿ ದುರಂತ ಇತ್ಯಾದಿಗಳು ಸಂಭವಿಸುವಂಥದ್ದೆಲ್ಲ ಸಾಧ್ಯತೆ ಈ ಕಾಲದಲ್ಲಿ ಹೆಚ್ಚಾಗಿರುತ್ತೆ. ಯಾಕಂದರೆ ಆತನಲ್ಲಿ ಕೂತಿರುವಂಥದ್ದು ಅಲ್ಲಿ ನೀಚ ರಾಶಿಯಾದ ಕಟಕದಲ್ಲಿ. ಕಟಕವು ಚಂದ್ರನ ಒಂದು ಮನೆ. ಅಲ್ಲಿ ನೀರು ಮತ್ತು ಬೆಂಕಿಯ ವೈರುಧ್ಯ. ಚಂದ್ರನು ನೀರು ಅಥವಾ ಜಲತತ್ವವನ್ನು ಸಂಕೇತಿಸಿದರೆ ಈ ಮಂಗಳನು ಅಗ್ನಿ ತತ್ವವನ್ನು ಅಲ್ಲಿ ಪ್ರಚೋದಿಸುವಂಥನು. ಇದೇ ಜೊತೆಗೆ ಕೆಲವೊಂದು ಭಾಗದಲ್ಲಿ ಅಕಾಲದ ಮಳೆ ಸಹ ಆಗುತ್ತೆ. ಇದೇ ಅವಧಿಯಲ್ಲಿ ಏಪ್ರಿಲ್ ಮತ್ತು ಮೇ ಅವಧಿಯಲ್ಲಿ ತುಂಬ ಒಂದು ಅಕಾಲದ ಮಳೆ ಆಗುವಂಥದ್ದು. ಜೊತೆಗೆ ಒಂದು ಮಳೆ ಆಗಿ ಮತ್ತೆ 1 ತಿಂಗಳುಗಳ ಕಾಲ ಮಳೆ ಆಗದೆ ಅದು ಈ ಯಾವುದೋ ಬೆಂಕಿಯಲ್ಲಿ ಬಿದ್ದಂಥ ಅನುಭವಗಳು ಮತ್ತೆ ಆಗುವುದು, ಮತ್ತೆ ಮಳೆ ಬರುವುದು. ಈ ರೀತಿ ವೈಚಿತ್ರ್ಯದ ಘಟನೆಗಳು ಆಗ್ಬೋದು. ಅಥವಾ ಕೆಲವೊಂದು ಬಾರಿ ಮರುಭೂಮಿಯಲ್ಲಿ ಮಳೆ ಬಂದು ಯಾವಾಗಲಿ ತಂಪು ಇರುವಂತಹ ಅಥವಾ ಮಳೆ ಬರಬೇಕಾದಂತಹ ಒಂದು ಪ್ರದೇಶದಲ್ಲಿ, ಮಲೆನಾಡುಗಳಲ್ಲಿ ಅಲ್ಲಿ ಬರಗಾಲ ಅಥವಾ ಅಲ್ಲಿ ಮತ್ತೆ ಈ ತೊಂದರೆಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ವೈಚಿತ್ರ್ಯದ ಹವಾಮಾನಗಳು ಈಗ ಮತ್ತೊಮ್ಮೆ ಅಲ್ಲಿ ಮಂಗಳನಿಂದ ಸಾಬೀತಾಗುತ್ತೆ. ಹಿಂದೆ ನೀವು ಆ ವಕ್ರತ ನೀಚತ್ವದಲ್ಲಿ ಗಮನಿಸಿಕೊಳ್ಳಿ, ಮರುಭೂಮಿಗಳಲ್ಲಿ ದಾಖಲೆಗಳಲ್ಲಿ 30 ವರ್ಷದಿಂದ ಆಗಿಲ್ಲ, 40 ವರ್ಷದಿಂದ ಆಗಿಲ್ಲ, 100 ವರ್ಷಗಳಿಂದ ಆಗದಿದ್ದ ಪ್ರವಾಹಗಳು ಆ ಮರುಭೂಮಿಯ ದೇಶಗಳಲ್ಲಿ ಈ ಬಾರಿ ಕಳೆದ ಬಾರಿ ಬಂದಿತ್ತು. 2024ರಲ್ಲಿ ಆ ಕುಜನ ನೀಚತ್ವದ ಅವಧಿಯಲ್ಲಿ, ವಕ್ರತ್ವ ಅವಧಿಯಲ್ಲಿ ಬಂದಿತ್ತು. ಅದರ ಬೇಕಾದ ದಾಖಲೆಯನ್ನು ಪರಿಶೀಲಿಸಿ ನೋಡಿ. ಹಿಂದಿನ ವಿಡಿಯೋಗಳನ್ನು ಅದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಈ ರೀತಿ ಈಗಲೂ ಮತ್ತೆ ಅಂತಹ ಒಂದು ವೈರುಧ್ಯದ ಘಟನೆಗಳು ಆಗುವಂಥದ್ದಿರುತ್ತೆ. ಅದೇ ರೀತಿ ಈ ಮಂಗಳನ ನೀಚತ್ವವಾದ ಕಾರಣವಾಗಿ ಅಲ್ಲಿ ಏನಾಗುತ್ತೆ ಅಂದರೆ ಮನೆಗಳಲ್ಲಿ ಸ್ವಲ್ಪ ಕಲದ ವಾತಾವರಣ ಆಗುತ್ತೆ. ಯಾಕಂದರೆ ಮಂಗಳನು ಸುಮಂಗಳವಾಗಿ ಒಳ್ಳೆಯ ರಾಶಿಯಲ್ಲಿ, ಒಳ್ಳೆಯ ಸ್ಥಿತಿಯಲ್ಲಿ, ಒಳ್ಳೆಯ ಸ್ಥಾನದಲ್ಲಿದ್ದಾಗ ಅಲ್ಲಿ ಮನೆಗಳಲ್ಲೂ ಮಂಗಳಾಗುತ್ತೆ. ಜನರ ಮನಸ್ಸಲ್ಲೂ ಮಂಗಳವಾದ ಭಾವನೆಗಳು ಬರ್ತವೆ. ಆದರೆ ಆತನು ನೀಚತ್ವಕ್ಕೆ ಬಂದಾಗ ಅಲ್ಲಿ ವಿಶೇಷವಾಗಿ ಹಿರಿಯರು ಮತ್ತು ಕಿರಿಯರ ಮಧ್ಯೆ ವಾಗ್ವಾದ, ಭಿನ್ನಾಭಿಪ್ರಾಯಗಳು, ಸಹೋದರರ ಮಧ್ಯೆ ಭಿನ್ನಾಭಿಪ್ರಾಯ, ಆಸ್ತಿ ವಿವಾದ, ಕಲಹಗಳು ಹೆಚ್ಚಳಾಗುತ್ತೆ. ಅಥವಾ ಇದ್ದಕ್ಕಿದ್ದಂತೆ ಚೆನ್ನಾಗಿದ್ದಂತಹ ಒಂದು ಸಹೋದರರು ಈಗ ಮತ್ತೆ ಅದರಲ್ಲಿ ದಾಯಾದಿ ಕಲಹಗಳು ಉತ್ಪನ್ನ ಆಗುವಂಥದ್ದು. ಅಥವಾ ಯಾವುದೇ ಕಾಲಗಳಿಂದ ಹಿಂದೆ ಇದ್ದಂಥ ದಾಯಾದಿ ಕಲಹಗಳು ಮತ್ತೆ ಈಗ ಸ್ಫೋಟ ಆಗಿ ಹಿಂಸಾತ್ಮಕ ಹೊಡೆದಾಟ ಬಡಿದಾಟ ಆಗುವಂಥ ನಾವು ನೋಡ್ತೇವೆ. ಕೆಲವೊಂದು ವಾರ್ತೆಗಳಲ್ಲಿ ಆವಾಗ ಬರ್ತಾ ಇರುವಂಥದ್ದು ಅಲ್ಲಿ ಆಸ್ತಿ ವಿವಾದದಿಂದ ಅಲ್ಲಿ ಸಹೋದರರ ಮಧ್ಯೆ ಏನೋ ಆದಂಥ ಹಿಂಸಾತ್ಮಕ ಘಟನೆ, ಪರಸ್ಪರ ಅಲ್ಲಿ ಹಲ್ಲೆಗಳಾಗುವಂಥದ್ದು ಅಥವಾ ಇನ್ನೊಬ್ಬರೊಬ್ಬರು ಕೊಲೆ ಮಾಡುವಂತಹ ಮಟ್ಟಕ್ಕೆ ಹೋಗುವಂಥದ್ದು ಇವೆಲ್ಲ ನೋಡ್ತಾ ಇರ್ತೇವೆ. ಹಾಗಾಗಿ ಅಂಥ ಒಂದು ಭೂಮಿ ಮತ್ತು ಆಸ್ತಿ ವಿವಾದಗಳು ಈ ಒಂದು ಕಾಲದ 2 ತಿಂಗಳ ಅವಧಿಯಲ್ಲಿ ಜಾಸ್ತಿ ಆಗ್ತವೆ. ಅದಕ್ಕಾಗಿ ಹೊಡೆದಾಟ, ಬಡಿದಾಟ, ಹಿಂಸಾಚಾರಗಳು ಅಲ್ಲಲ್ಲಿ ವರದಿ ಸ್ವಲ್ಪ ಜಾಸ್ತಿ. ಪ್ರಪಂಚದಾದ್ಯಂತ ಇದು ಒಂದು ರಾಜ್ಯ, ಒಂದು ದೇಶಕ್ಕಲ್ಲ, ಪ್ರಪಂಚದಾದ್ಯಂತ ಇಂಥ ಒಂದು ವಿಚಾರಗಳು ಸೀಮಿತ. ಜೊತೆಗೆ ಈ ದೇಶಗಳ ಮಧ್ಯೆ, ರಾಜ್ಯಗಳ ಮಧ್ಯೆ ಇಂತಹ ಕಲಹಗಳು
ದೇಶಗಳ ಗಡಿ ವಿವಾದಗಳು ಹೆಚ್ಚಳಾಗುವಂಥದ್ದು. ಅಂಗಾರಕನು ಯುದ್ಧ ಸ್ಫೋಟಕಾರಕ, ಆತನ ನೀಚತ್ವ ಬಂದಾಗ ಅಲ್ಲಿ ಆತನು ನೀಚ ಬುದ್ಧಿಯಿಂದ ಮೂಲಕ ಮಾಡುವಂಥ ಯುದ್ಧಗಳನ್ನು ರುಜು ಮಾರ್ಗದ ಯುದ್ಧಗಳಲ್ಲ, ಅಲ್ಲಿ ವಾಮ ಮಾರ್ಗದ ಯುದ್ಧಗಳು, ಜೊತೆಗೆ ಕುತಂತ್ರದ ಮೂಲಕ ಮಾಡುವಂಥ ಒಂದು ಅಟ್ಯಾಕ್ಗಳು ಅಂತ ಹೇಳ್ತಾನೆ. ಅಂಥ ಒಂದು ಅಟ್ಯಾಕ್ಗಳು ಈಗ ಜಾಸ್ತಿ ಆಗುತ್ತೆ. ಪರಸ್ಪರ ಬೇರೆ ಬೇರೆ ದೇಶಗಳಲ್ಲಿ ಅಂಥ ಒಂದು ದಾಳಿಗಳು ಜಾಸ್ತಿ ಆಗ್ಬೋದು. ಜೊತೆಗೆ ಯಾರು ಈ ಒಂದು ಉಗ್ರವಾದಿಗಳು ಅಥವಾ ಯಾರು ಒಂದು ಆತಂಕವಾದಿಗಳು ಅಂತ ನಾವು ಹೇಳ್ತೇವೆ, ಅಂಥವರ ಚಟುವಟಿಕೆಗಳು, ಯಾಕಂದರೆ ಮಂಗಳನು ರುಜು ಮಾರ್ಗದಲ್ಲಿದ್ದಾಗ ಆತನು ಉತ್ತಮ ಯೋಧ, ಆತನು ನೇರ ಮುಖಾಮುಖಿ ಯುದ್ಧ ಮಾಡ್ತಾನೆ. ಆದರೆ ನೀಚತ್ವದಲ್ಲಿ ಬಂದಾಗ ಆತನ ಆ ಒಂದು ಸ್ಥಿತಿಯಲ್ಲಿ ವಕ್ರತ್ವಗಳು ನೀಚತ್ವಗಳೆಲ್ಲ ಪ್ರಾಪ್ತಿಯಾಗಿ ಅಲ್ಲಿ ಮುಖಾಮುಖಿ ಯುದ್ಧದ ಬದಲು ಕುತಂತ್ರದ ಯುದ್ಧ, ಹಿಂಬಾಗಿಲಿನ ಮೂಲಕ ಮಾಡುವಂಥ ದಾಳಿಗಳು, ಜೊತೆಗೆ ರಾತ್ರೋರಾತ್ರಿ ಮಾಡುವಂಥ ಯುದ್ಧ ಇವೆಲ್ಲ ಆವಾಗ ಬರುತ್ತವೆ. ಇಂತಹ ಒಂದು ವಿಚಾರಗಳು ಪ್ರಪಂಚದಾದ್ಯಂತ ವರದಿ ಆಗ್ಬೋದು. ಜೊತೆಗೆ ಜನರಲ್ಲಿ ಅಪರಾಧ ಕೃತ್ಯಗಳು ಈ ಕಾಲದಲ್ಲಿ ಹೆಚ್ಚಳಾಗುತ್ತೆ. ಅಪರಾಧ ಅಂದರೆ ಕೊಲೆ, ಸುಲಿಗೆ, ದರೋಡೆ, ವಂಚನೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಈ ಕ್ರೈಮ್ಗಳಂತ ಹೇಳ್ತೀವಿ, ಅದು ಸೈಬರ್ ಕ್ರೈಮ್ಸ್ ಅದರಲ್ಲಿ ಬರುತ್ತೆ. ಈಗಿನ ಯುಗದಲ್ಲಿ ಅಲ್ಲಿ ನಾವು ಪರಸ್ಪರ ಮುಖಾಮುಖಿ ಆಗಬೇಕಾಗಿಲ್ಲ, ಅದು ಎಲ್ಲೋ ಒಂದು ಕೂತು ಎಲ್ಲೋ ಒಂದು ದೂರದ ದೇಶದಲ್ಲಿ ಸಾವಿರಾರು ಕಿಲೋಮೀಟರ್ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿ ಇದ್ದರೂ ಸಹ ಅವರು ನಮ್ಮ ಮೇಲೆ ಸೈಬರ್ ದಾಳಿ ಮಾಡುವಂಥದ್ದು ಅದನ್ನು ನಾವು ಗಮನಿಸಿರ್ತೇವೆ. ಹಾಗಾಗಿ ಇವೆಲ್ಲವೂ ಈಗ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಈ ಅನೇಕ ರೀತಿಯ ಕಾಳ್ಗಿಚ್ಚುಗಳಿಂದ, ಜೊತೆಗೆ ಅಗ್ನಿ ದುರಂತಗಳಿಂದ ಬಹಳಷ್ಟು ನಷ್ಟ ಕಷ್ಟಗಳು ವ್ಯಾಪಾರ ಉದ್ಯಮ ಇದಕ್ಕೆಲ್ಲ ಆಗುವಂಥದ್ದು. ಸರ್ಕಾರಗಳಿಗೂ ಅನೇಕ ರೀತಿಯ ಸವಾಲುಗಳು ಬರ್ಬೋದು. ಜೊತೆಗೆ ಈ ಕಾಲದಲ್ಲಿ ನೀರು ಮತ್ತು ಉಷ್ಣದಿಂದ, ಅಂದರೆ ಕೆಲವೊಂದು ಭಾಗದಲ್ಲಿ ನೀರಿನಿಂದ ಬರುವಂಥ ಸಾಂಕ್ರಾಮಿಕ ರೋಗ ಬರ್ಬೋದು. ಅಂದರೆ ಕಲುಷಿತ ನೀರು, ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಆಗುತ್ತೆ. ನೀರಿನ ಕೊರತೆ ಆದಾಗ ಅಲ್ಲಿ ಕಲುಷಿತ ನೀರಿಂದ ನಾವು ನೋಡ್ತೇವೆ ಬಹಳಷ್ಟು ಕಲುಷಿತ ನೀರನ್ನು ಸೇವನೆ ಮಾಡಿ ತೊಂದರೆಗಳು. ಅಂತಹ ಕಲುಷಿತ ನೀರಿನ ಮೂಲಕ ಹರಡುವಂಥ ರೋಗಗಳು. ಜೊತೆಗೆ ಕೆಲವೊಂದು ಭಾಗದಲ್ಲಿ ಉಷ್ಣ ಹವೆ ಅಥವಾ ಉಷ್ಣ ಗಾಳಿ, ಉಷ್ಣ ಮಾರುತದಿಂದ ಅಥವಾ ಹವಾಮಾನ ವೈಪರೀತ್ಯದಿಂದ ಒಂದು ಬಾಡಿಯಲ್ಲಿ ಹೀಟ್ಗಳು ಹೆಚ್ಚಳಾಗಿ ಆ ಒಂದು ಉಷ್ಣದ ವ್ಯಾಧಿಗಳು, ಉಷ್ಣದ ಸಾಂಕ್ರಾಮಿಕಗಳು ಕೊಡ್ಬೋದು. ಜನವರೆಗೂ ಜಾನುವಾರು ಅಂದರೆ ಪಶು ಪಕ್ಷಿಗಳಿಗೂ ಸಹ ಸ್ವಲ್ಪ ತತ್ವಾರಗಳು ತೊಂದರೆಗಳು ಆಗುವಂತಹ ಕಾರಣಗಳು ಈ ಏಪ್ರಿಲ್ 2ರಿಂದ ಜೂನ್ 5ರವರೆಗೆ ಕಂಡುಬರುತ್ತೆ. ಹಾಗಾಗಿ ಅಲ್ಲಿ ಈ ಮಂಗಳನ ಕಟಕ ವಾಸವು ಅಷ್ಟೊಂದು ಪ್ರಪಂಚಕ್ಕೆ ಅಥವಾ ವಿಶ್ವಕ್ಕೆ ಅಷ್ಟೊಂದು ಉತ್ತಮದಾಯಕವಾಗಿಲ್ಲ. ಆರ್ಥಿಕವಾಗಿಯೂ ಸ್ವಲ್ಪ ಹಿನ್ನಡೆಗಳು ಆಗುವಂಥದ್ದು, ಸಾಮಾಜಿಕವಾಗಿ ತೊಂದರೆಗಳಾಗುವಂಥದ್ದು, ಜೊತೆಗೆ ರಾಜಕೀಯ ಮೂಲದಲ್ಲಿ ಸಹ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುವಂಥದ್ದು, ದೇಶಗಳ ಮಧ್ಯೆ ಕಲಹಗಳ ಹೆಚ್ಚಳಾಗುವಂಥದ್ದು, ಜೊತೆಗೆ ಜನರ ಮನಸ್ಸಲ್ಲಿ ಭೀತಿ ಅಥವಾ ಭಯ ಉಂಟುವಂಥದ್ದು. ಅದು ಸಂವತ್ಸರದ ಫಲದಲ್ಲೇ ಬಂದಿದೆ. ಸಂವತ್ಸರ ಫಲದಲ್ಲಿ ಜನರಿಗೆ ಕ್ವಚಿತ್ ದುಃಖಂ ಕ್ವಚಿತ್ ಸುಖಂ ಅಂತ, ಅಲ್ಲಿ ದುಃಖ ಮತ್ತು ಸುಖ, ಸ್ವಲ್ಪ ದುಃಖ ಸ್ವಲ್ಪ ಸುಖ, ಅಂದರೆ ಅಲ್ಲಿ ಶನಿಯ ಸ್ಥಾನ ಇರ್ಬೋದು, ರಾಹುವಿನ ಸ್ಥಾನಗಳಿರ್ಬೋದು, ಅಥವಾ ಗುರುವಿನ ಪರಿವರ್ತನೆಗಳಿರ್ಬೋದು, ಅಥವಾ ಇತರ ಗ್ರಹಗಳ ಒಂದು ಸ್ಥಿತಿ ಸಹ ಈಗ ಅಷ್ಟೊಂದು ಪೂರಕವಾಗಿಲ್ಲ. ಹಾಗಾಗಿ ಸಂವತ್ಸರ ಫಲದಲ್ಲಿ ಬಂದಂತಹ ಒಂದು ವಿಚಾರಗಳು ಈಗ ಮಂಗಳನಿಂದಲೇ ಆರಂಭ ಆಗುತ್ತೆ. ಯಾಕಂದರೆ ಸಂವತ್ಸರದಲ್ಲಿ ಮೊದಲು ಅಲ್ಲಿ ಬೇವು ಬೆಲ್ಲ ಅಂತ ಹೇಳಿದ್ರು, ಈಗ ಬೇವಿನ ಫಲಗಳು ಈಗ ಮಂಗಳನಿಂದ ಕೊಡಲ್ಪಡುತ್ತವೆ. ಹಾಗಾಗಿ ಇವೆಲ್ಲವೂ ಸ್ವಲ್ಪ ಎಲ್ಲರೂ ಈ ವಿಚಾರದಲ್ಲಿ ಸ್ವಲ್ಪ ತಮ್ಮ ಒಂದು ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಆರೋಗ್ಯ ರಕ್ಷಣೆ ವಿಚಾರ ಇರ್ಬೋದು, ನಮ್ಮ ಒಂದು ಹಣಕಾಸಿನ ಭದ್ರತೆ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯಲ್ಲಿ ಸ್ವಲ್ಪ ಸಂಯಮ ತಾಳ್ಮೆಯನ್ನು ಕಾಪಾಡ್ಕೊಳ್ಬೇಕು. ಯಾಕಂದರೆ ಈ ಕಾಲದಲ್ಲಿ ಹೆಚ್ಚಿನ ಜನರಲ್ಲಿ ತಾಳ್ಮೆ ಕಳೆದು ಹೋಗುತ್ತೆ, ಸಿಟ್ಟು ಆತಂಕ ಹೆಚ್ಚಾಗುತ್ತೆ. ಈಗ ಪರಸ್ಪರ ವಾಗ್ವಾದ ಕಲಹ ಮಾಡುವಂಥ ಒಂದು ಟೆಂಡೆನ್ಸಿ ಅಥವಾ ಮೂಡು ಪ್ರತಿಯೊಬ್ಬರಲ್ಲೂ ಜಾಸ್ತಿ ಆಗುತ್ತೆ. ಜೊತೆಗೆ ತಂದೆ ಮಕ್ಕಳ ಮಧ್ಯೆ, ಸೋದರರ ಮಧ್ಯೆ ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು ಇವೆಲ್ಲ ಘಟನೆಗಳು ಆಗ್ಬೋದು. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇದು ಎಲ್ಲ ರಾಶಿಗೂ ಅನ್ವಯ ಆಗುವಂತೆ ಆದಷ್ಟು ಸಂಯಮವನ್ನು ಕಾಪಾಡಿಕೊಳ್ಳುವಂಥದ್ದು. ಜೊತೆಗೆ ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಅಥವಾ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡಬೇಕಾಗತ್ತೆ. ಈ ಒಂದು ಮಂಗಳನ ಕಟಕ ಪ್ರವೇಶದ ಕಾಲದಲ್ಲಿ ಕಟಕ ರಾಶಿ ವಾಸ 64 ದಿನಗಳಿರ್ತವೆ, ಏಪ್ರಿಲ್ 2ರಿಂದ ಜೂನ್ 5ರವರೆಗೆ. ಇವೆಲ್ಲವೂ ಒಂದು ಸಾರ್ವತ್ರಿಕ ಫಲದ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಟ್ಟಿದ್ದಾಗಿದೆ. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಅನ್ನೋದು, ರಾಶಿಗಳ ಮೇಲೆ ಪರಿಣಾಮವನ್ನು ಗಮನಿಸಿದಾಗ ಹೆಚ್ಚಿನ ರಾಶಿಗಳಿಗೆ ಇದರ ಮಿಶ್ರ ಫಲನೇ ವ್ಯಕ್ತವಾಗುತ್ತೆ. ಕೆಲವೊಂದು ರಾಶಿಗಳನ್ನು ಹೊರತುಪಡಿಸಿದರೆ ಕೆಲವೊಂದು 3 ರಾಶಿಗಳಿಗೆ ಸ್ವಲ್ಪ ಮಟ್ಟಿನ ಉತ್ತಮ ಫಲಗಳು ವ್ಯಕ್ತ ಆಗ್ಬೋದು. ಇನ್ನುಳಿದ 9 ರಾಶಿಗಳಿಗೆ ಮಿಶ್ರ ಫಲ, ಅಥವಾ ಅದರಲ್ಲೂ 9ರಲ್ಲಿನೂ ಮತ್ತೆ 3 ಅಥವಾ 4 ರಾಶಿಗಳು ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ. ಜೊತೆಗೆ ಇಲ್ಲಿ ಆದಂಥ ಫಲದ ಕೆಲವೊಂದು ವಿಚಾರಗಳನ್ನು ನಾವು ಅದನ್ನು ಇಂಟೆನ್ಸಿಟಿಯನ್ನು ಕಡಿಮೆ ಮಾಡ್ಕೋಬೋದು. ಯಾಕಂದರೆ ಎಲ್ಲರಿಗೂ ತೊಂದರೆ ಆಗುತ್ತೆ, ಎಲ್ಲರಿಗೂ ಕೆಟ್ಟದಾಗ ಆ ಥರ ಏನೂ ಭಾವನೆ ಮಾಡಬೇಕಾಗಿಲ್ಲ. ಅಂದರೆ ಕೆಲವೊಮ್ಮರಿಗೆ ಸಾಂಕೇತಿಕವಾಗಿ ಸ್ವಲ್ಪ ಅದರ ತೊಂದರೆಗಳು ಬರ್ಬೋದು. ಹಾಗಾಗಿ ನಾವೆಲ್ಲರೂ ಇದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ರಾಶಿಗೆ ಅನುಗುಣವಾದ ಈ ಫಲವನ್ನು ಎಚ್ಚರಿತವಾಗಿ ಗಮನಿಸಿಕೊಳ್ಳಿ, ಮುನ್ನೆಚ್ಚರಿಕೆಯ ಕ್ರಮ ತೆಗೆದುಕೊಳ್ಳುವಂಥದ್ದು. ಜೊತೆಗೆ ಕೊನೆಗೆ ಹೇಳುವಂಥ ಶ್ಲೋಕ ಪ್ರಾರ್ಥನೆಗಳು ಸಹ ಮಾಡ್ಬೋದಾಗಿದೆ. ಮೇಷರಾಶಿ, ಮೊದಲಿಗೆ ಮೇಷರಾಶಿ ನಿಮ್ಮ ರಾಶಿಯಾಧಿಪತಿಯ ರಾಶಿಯಾಧಿಪತಿಯ ಮಂಗಳನಾಗಿದ್ದರೂ ಈ ಬಾರಿ ಆತನ ಚಲನೆ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ರ ಸ್ಥಾನವು ಅದು ಸ್ವಲ್ಪ ವಿಶೇಷವಾಗಿ ಸಂಕಷ್ಟದಾಯಕ ಅಥವಾ ತೊಂದರೆಗಳನ್ನು ಕೊಡುವಂಥ ಸ್ಥಾನ ಆಗಿರುತ್ತೆ. ಮಂಗಳನು ಯಾವಾಗ ಒಂದು ರಾಶಿಯಿಂದ ಜನ್ಮ ರಾಶಿಯಿಂದ 3ನೇ ಮನೆಯಲ್ಲಿದ್ದಾಗ ಒಳ್ಳೆಯದು ಕೊಡ್ತಾನೆ. 4ರ ಸ್ಥಾನದಲ್ಲಿ ಬಂದಾಗ ಅಲ್ಲಿ ಸ್ವಲ್ಪ ವಿಚಿತ್ರವಾದ ಫಲಗಳು ನಿಮಗೆ ವ್ಯಕ್ತವಾಗ್ತವೆ.
ಈಗಾಗಲೇ ನಿಮಗೆ ಸಾಡೆ ಸಾತಿಯ ಆಯಾಮ ಆಗಲೇ ಮಾರ್ಚ್ ತಿಂಗಳ ಅಂತ್ಯದಲ್ಲೇ ಆರಂಭವಾಗಿದೆ. ಏಪ್ರಿಲ್ ತಿಂಗಳು ನಿಮಗೆ ಅಷ್ಟೇನೂ ಉತ್ತಮವಾಗಿ ಬರೋದಿಲ್ಲ. ಜೊತೆಗೆ ಸಂವತ್ಸರದಲ್ಲೂ ನಿಮಗೆ ವಿಚಿತ್ರವಾದ ಫಲಗಳು ವ್ಯಕ್ತವಾಗುವಂಥ ಒಂದು ಸೂಚನೆ ಆಗಲೇ ಕೊಟ್ಟಿರ್ತೇನೆ. ಹಾಗಾಗಿ ಇಲ್ಲಿ ನೋಡಿ, ಒಂದಕ್ಕೊಂದು ಕಾಕತಾಳಿ. ಆಗಲೇ ಸಾಡೆ ಸಾತಿಯ ಒಂದು ಆರಂಭ ಆಗಿ 3-4 ದಿನ ಆಗ್ತಿದ್ದಂಗೆ ಮತ್ತೆ ಅಲ್ಲಿ ಮಂಗಳನ ಒಂದು ಪರಿವರ್ತನೆ ನಿಮಗೆ ಅದು ವಿರುದ್ಧವಾಗಿ ಬರ್ತಾಯಿದೆ. ಯಾಕಂದರೆ ಆ ಸಾಡೆ ಸಾತಿ ಅನ್ನೋ ಚಕ್ರ ಸಹ ಹಾಗೆ, ಅಲ್ಲಿ ನಮಗೆ ಒಮ್ಮೆ ಒಂದು ಗ್ರಹಗಳಿಗಿಂತ ಅಲ್ಲಿ ಒಂದಕ್ಕಿಂತ ಒಂದು ಗ್ರಹಗಳು ಸಹ ನಮ್ಮ ವಿರುದ್ಧವಾಗಿಯೇ ಬರ್ತವೆ. ಹಾಗಾಗಿ ಇಂಥ ಒಂದು ವಿಚಿತ್ರ ಘಟನೆಗಳು ಈಗ ಮೇಷರಾಶಿಯವರಿಗೆ ಈ ಮಂಗಳನಿಂದಲೂ ಈಗ ಆರಂಭ ಆಗುತ್ತೆ. ಅನೇಕ ರೀತಿಯ ನಿಮಗೆ ಖರ್ಚುಗಳು ಬರುವಂಥದ್ದು, ಆಕಸ್ಮಿಕ ಖರ್ಚು, ಯಂತ್ರ ವಾಹನ ಇತ್ಯಾದಿಗಳು ರಿಪೇರಿ ಆಗ್ಬೋದು, ಕೆಟ್ಟು ಹೋಗ್ಬೋದು ಅಥವಾ ಅಪಘಾತಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾಹನ ಚಲಾವಣೆಯಲ್ಲಿ ಯಾವಾಗಲೂ ನಿಮ್ಮ ಸುರಕ್ಷಾ ಕ್ರಮ ಈ ಮಂಗಳ ಇರಲಿ, ಮಂಗಳನ ಸಹ ಸರಿಯಾಗಿದ್ದರೂ ಸಹ ಸುರಕ್ಷಾ ಕ್ರಮ ಎಚ್ಚರಿಕೆ ಎಲ್ಲ ರಾಶಿಯವರು ಯಾವಾಗಲೂ ಮಾಡಲೇಬೇಕು. ಅದರ ಬಗ್ಗೆ ಯಾರು ನೆಗ್ಲಿಜೆನ್ಸ್ ಮಾಡೋದಾಗಲಿ ಅದನ್ನು ಅವಗಣನೆ ಮಾಡೋದು ಸಹ ಉತ್ತಮ ಅಲ್ಲ. ಹಾಗಾಗಿ ತುಂಬ ಈ ಕಾಲದಲ್ಲಿ ಇನ್ನಷ್ಟು ಸ್ವಲ್ಪ ಹೆಚ್ಚು ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ವಾಹನಗಳಲ್ಲಿ ಸ್ವಲ್ಪ ಚಲಾವಣೆಯಲ್ಲಿ ಅವಘಡಗಳಾಗ್ಬೋದು. ಜೊತೆಗೆ ಈ ಕಾಲದಲ್ಲಿ ಶತ್ರುಗಳ ಪೀಡೆ ಹೆಚ್ಚಾಗುತ್ತೆ, ಕಲಹದ ಬಾಧೆ ಹೆಚ್ಚಾಗುತ್ತೆ, ಮನೆಯಲ್ಲೂ ಕಲಹದ ವಾತಾವರಣ, ಬಂಧುಗಳಲ್ಲೂ ಕಲಹದ ವಾತಾವರಣ, ಜೊತೆಗೆ ನಿಮ್ಮ ಮಿತ್ರರಾಗಿದ್ದವರಿಗೆ ಶತ್ರುಗಳಾಗುವಂಥದ್ದು, ಅಥವಾ ಹಿಂದೆ ನಿಮ್ಮ ಚೆನ್ನಾಗಿದ್ದಂಥ ಬಾಂಧವರು ಅಥವಾ ಸೋದವರು ಅಥವಾ ದಾಯಾದಿ ಇತ್ಯಾದಿಗಳು ಅವಳು ನಿಮ್ಮವರಿಗೆ ವಿರುದ್ಧವಾಗಿ ಮಾತಾಡುವಂಥದ್ದು, ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಇದ್ದಕ್ಕಿದೆ ಅಂತ ಹೇಳೋದು, ಅಥವಾ ಈಗಾಗಲೇ ಭೂಮಿ ವಿವಾದ ತಂದೆ ಮಕ್ಕಳ ಮಧ್ಯೆ, ಸೋದರಿಯರ ಮಧ್ಯೆ, ದಾಯಾದಿಗಳ ಮಧ್ಯೆ ಭೂ ವಿವಾದಗಳಿದ್ರೆ ಅದು ಈ 1-2 ತಿಂಗಳಲ್ಲಿ ಸ್ವಲ್ಪ ಸ್ಫೋಟ ಆಗುತ್ತೆ. ಅಂದರೆ ಪರಸ್ಪರ ಜಗಳಗಳಾಗುವಂಥದ್ದು, ಕೈ ಮಿಲಾಯಿಸುವಂಥದ್ದು, ಹೊಡೆದಾಟ ಬಡಿದಾಟಗಳಾಗುವಂಥ ಸಾಧ್ಯತೆ. ಹಾಗಾಗಿ ಈ ಕಾಲದಲ್ಲಿ ಮೇಷರಾಶಿಯವರಿಗೆ ತುಂಬ ಒಂದು ಸಂಯಮ ಮತ್ತು ತಾಳ್ಮೆ ಬೇಕಾಗುತ್ತೆ. ಜೊತೆಗೆ ದುಷ್ಕೃತ್ಯಗಳನ್ನು ಮಾಡುವಂಥ ಮೂಡ್ ನಿಮಗೆ ಬರುತ್ತೆ. ಅಂದರೆ ಕೆಟ್ಟ ಕೆಲಸಗಳಿಗೆ ಕೈ ಹಾಕುವಂಥದ್ದು ಅಥವಾ ನ್ಯಾಯಕ್ಕೆ ವಿರುದ್ಧವಾಗಿದ್ದ ಕೆಲಸಗಳನ್ನು ಮಾಡೋದು. ಯಾಕಂದರೆ ಸಾಡೆ ಸಾತಿ ಇರೋದ್ರಿಂದ ಇಂಥದಕ್ಕೆ ನಿಮಗೆ ಮನಸ್ಸು ಸ್ವಲ್ಪ ಜಾಸ್ತಿ ಹೋಗುತ್ತೆ. ಹಾಗಾಗಿ ಒಂದೊಂದು ನೀವು ಸಣ್ಣ ಕೆಟ್ಟ ಕೆಲಸ ಮಾಡಿದರೆ ಅದರಿಂದ ಆಚೆ ಬರಲಿಕ್ಕೆ ಮತ್ತೆ 5-6 ವರ್ಷಗಳು ಬೇಕು ಅಂತ ನೋಡ್ತೇವೆ. ಕೆಲವೊಂದು ಕೇಸ್ಗಳೆಲ್ಲ ಇರ್ತವೆ. ಈಗ ಯಾವುದೇ ರೀತಿಯ ಕ್ರೈಮ್ ಅಥವಾ ಅಪರಾಧ ಕೇಸ್ಗಳು ಅದು ವರ್ಷಾನುಗಟ್ಟಲೆ ಮುಗಿದಿಲ್ಲ. ಯಾಕಂದರೆ ಆವಾಗ ನಿಮಗೆ ಸಾಡೆ ಸಾತಿಯ ಮಧ್ಯೆಯಲ್ಲೂ ಕೋರ್ಟ್ ಕಚೇರಿ ಅಲಿಯುವಂಥ ಒಂದು ಈ ಇನ್ಸಿಡೆಂಟ್ಸ್ಗಳು ಆಗ್ಬೋದು. ಹಾಗಾಗಿ ನೀವು ಈ ಕಾಲದಲ್ಲಿ ಅಂಥದ್ದಕ್ಕೆಲ್ಲ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಯಾವುದೇ ರೀತಿ ವಿವಾದಗಳಿಗೆ ಅಥವಾ ಕ್ರೈಮ್ ಅಪರಾಧ ಕೃತ್ಯಗಳಿಗೆ ಅಥವಾ ಇಂಥ ಒಂದು ಹಿಂಸಾತ್ಮಕ ಚಟುವಟಿಕೆಗಳಿಗೆ ನೀವು ಇಳಿಯದಂತೆ ಎಚ್ಚರವಾಗಿರಬೇಕು. ಯಾಕಂದರೆ ಸಣ್ಣ ಅಪರಾಧ ಕೃತ್ಯವು ನಿಮ್ಮನ್ನು ಅದು ದೊಡ್ಡದಾಗಿ ಬಿಂಬಿಸಿ ನಿಮ್ಮನ್ನು ಅಪರಾಧಿ ಸ್ಥಾನ ನಿಲ್ಲುವಂಥದ್ದು, ಶಿಕ್ಷೆಗಳಾಗುವಂಥದ್ದಾಗಲಿ ಅಥವಾ ಸಾಡೆ ಸಾತಿಯ ಒಂದು ಪರ್ವಕಾಲದಲ್ಲಿ ಕೋರ್ಟ್ ಕಚೇರಿ ಎಲ್ಲ ಅಲಿಯುವಂಥ ಒಂದು ಪ್ರಸಂಗವಾಗಲಿ, ಹಣಕಾಸುಗಳನ್ನು ನಾನಾ ರೀತಿಯ ಕೋರ್ಟ್ ಕಚೇರಿ ಕೇಸುಗಳಿಗೆ ಹಣಕಾಸನ್ನು ವೆಚ್ಚ ಮಾಡುವಂಥದ್ದೆಲ್ಲ ಜರಗಬಹುದು. ಹಾಗಾಗಿ ಮೇಷರಾಶಿಯವರಿಗೆ ಈ ಮಂಗಳನ ಒಂದು ಎಚ್ಚರಿಕೆ ತುಂಬ ನೀವು ಇದನ್ನು ಗಮನಿಸಬೇಕು. ಯಾವುದೇ ರೀತಿಯ ಇಂಥ ಚಟುವಟಿಕೆಗಳು ಕೈ ಹಾಕಬಾರದು. ಜೊತೆಗೆ ಕೆಲವೊಬ್ಬರು ಯಾರೋ ಈ ಸರ್ಕಾರಿ ಕೆಲಸ ಅಥವಾ ಇನ್ನಿತರ ಒಂದು ಜಾಬಲ್ಲೇ ಇರ್ತಾರೆ, ಅಲ್ಲಿ ಜಾಬಲ್ಲಿ ಸಹ ಎಚ್ಚರಿಕೆ ಬೇಕು. ನಿಮ್ಮ ಮೇಲೆ ಕಾನೂನು ಕ್ರಮ ಬರ್ಬೋದು, ಅಥವಾ ನೀವು ಮಾಡಿದ ಒಂದು ಅಪರಾಧ ಕೃತ್ಯಗಳು ಬೆಳಕಿಗೆ ಬರ್ಬೋದು, ನಿಮ್ಮ ಮೇಲೆ ಏನೋ ಶಿಸ್ತಿನ ಕ್ರಮಗಳು ಬರ್ಬೋದು. ಇನ್ನು ಕೆಲವರಿಗೆ ಒಂದು ಇಷ್ಟ ಇಲ್ಲದ ಸ್ಥಳಗಳಿಗೆ ಟ್ರಾನ್ಸ್ಫರ್ ದಿಢೀರ್ ಮಾಡೋದಾಗಲಿ ಅಥವಾ ನಿಮ್ಮ ಮೇಲಿನ ಒಂದು ಆರೋಪಗಳಿಂದ ಸಸ್ಪೆನ್ಷನ್ ಮಾಡೋದಾಗಲಿ ಮುಂತಾದೆಲ್ಲ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಎಚ್ಚರಿಕೆ ಇರಬೇಕು. ಇನ್ನು ರಾಜಕೀಯದಲ್ಲಿರುವವರು ಅಥವಾ ಸರ್ಕಾರಿ ಮೂಲದ ಅಧಿಕಾರದಲ್ಲಿರೋರು ಸಹ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಮೇಷರಾಶಿಯವರಿಗೆ ಬೇಕಾಗುತ್ತೆ. ನಿಮ್ಮ ಏನೇನೋ ಅಂದುಕೊಂಡಿದ್ರೆ ಅದೆಲ್ಲ ಈಗ ಉಲ್ಟಾ ಆಗುವಂಥದ್ದು. ಜೊತೆಗೆ ನಿಮ್ಮ ಮೇಲೆ ಒಂದು ದೂರು ಅಥವಾ ಸಾರ್ವಜನಿಕವಾಗಿ ನಿಮ್ಮದು ಕೆಟ್ಟ ಅಭಿಪ್ರಾಯಗಳು ಬರುವಂಥದ್ದು, ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಮೇಲೆ ಒಂದು ಅವಮಾನಕರವಾದ ಚಿಹ್ನೆಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಇನ್ನೊಂದು ವಿಶೇಷವಾದ ಅಡ್ಡ ಪರಿಣಾಮಗಳು ಮಂಗಳನಿಂದ ನಿಮಗೆ ಈ ಬಾರಿ ಆಗ್ಬೋದಾಗಿದೆ. ಹಾಗಾಗಿ ಜೂನ್ 5ರವರೆಗೂ ಇಂಥ ವಿಚಾರಕ್ಕೆ ಎಚ್ಚರಿಸಬೇಕು. ಕೊನೆಗೆ ಹೇಳತಕ್ಕಂತಹ ಈ ಕುಜನಿಗೆ ಸಂಬಂಧಿಸಿದ ಪ್ರಾರ್ಥನೆ, ಶ್ಲೋಕ, ಪರಿಹಾರ ಇತ್ಯಾದಿಗಳನ್ನು ಅನುಸರಿಸಬೇಕಾಗುತ್ತೆ ಮೇಷರಾಶಿಯವರು. ಬಳಿಕ ವೃಷಭ ರಾಶಿಗೆ ಈ ಒಂದು ಚಲನೆ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಆಗುವಂಥದ್ದು. ಇಲ್ಲಿ ಮಂಗಳರಿಂದ ಸ್ವಲ್ಪ ಉತ್ತಮ ಅಥವಾ ಲಾಭವನ್ನು ಪಡೆಯುವಂಥ ರಾಶಿಗಳಲ್ಲಿ ನಿಮ್ಮ ರಾಶಿಯು ಮೊದಲನೇದಾಗಿರುತ್ತೆ. ಆಗಲೇ ಹೇಳಿದ್ದೇನೆ, ಕೇವಲ ಒಂದು ಗೋಚಾರದಲ್ಲಿ ಮಂಗಳನು 3 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ ಅಂತೇಳಿ. ಆ ಮೊದಲನೇ ಉತ್ತಮ ಪಡೆಯುವಂಥ ಮೊದಲನೇ ರಾಶಿ ಈ ಬಾರಿ ವೃಷಭ ರಾಶಿ ಆಗಿರುತ್ತೆ. ಆಗಲೇ ವೃಷಭ ರಾಶಿಗೆ ಹಿಂದಿನ ನೀವು ಬೇರೆ ಬೇರೆ ವಿಡಿಯೋಗಳಲ್ಲಿ ಗಮನಿಸಿರ್ಬೋದು, ನಿಮಗೆ ಮಾರ್ಚ್ ಏಪ್ರಿಲಿಂದ ಬಹಳಷ್ಟು ಭಾಗ್ಯೋದಯ ಆಗುತ್ತೆ ಅನ್ನೋದು. ಅದರ ಒಂದು ಶುಭ ಸೂಚನೆಯಾಗಿ ಈಗ ಮಂಗಳನಿಂದಲೇ ನಿಮಗೆ ಮಂಗಳಕರವಾದ ಪರಿಣಾಮಗಳು ಈಗ ಆರಂಭ ಆಗ್ತಾಯಿವೆ. ಹಾಗಾಗಿ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳು ಈ ಕಾಲದಲ್ಲಿ ಆಗಲಿವೆ. ಈ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಆಗಲಿದೆ. ಯಾರೋ ವಿದ್ಯಾರ್ಥಿಗಳು ಅಥವಾ ಸಾಧಕರು ಯುವಕರು ಇದ್ದರೆ ಆ ಯುವಕರು ಸಾಧಕರಿಗೆ ಉತ್ತಮ ಅವಕಾಶ ಬರುತ್ತೆ. ಹೊಸ ರೀತಿಯ ಜಾಬ್ಗಳು ಸಿಗೋದಾಗಲಿ, ಇದ್ದಂಥ ಜಾಬಲ್ಲಿ ನಿಮಗೆ ಪ್ರಗತಿ ಅಥವಾ ಪ್ರಮೋಷನ್, ಬಡ್ತಿ, ಇನ್ಕ್ರಿಮೆಂಟ್ ಎಲ್ಲ ಸಿಗುವಂಥದ್ದಾಗಲಿ. ಇನ್ನು ನೀವು ವಿದೇಶದ ಶಿಕ್ಷಣ, ವಿದೇಶದ ಉದ್ಯೋಗಕ್ಕೆ ಪ್ರಯತ್ನ ಮಾಡೋ ಅಂಥವ್ರಿಗೆ ಸಿಗ್ಬೋದು. ಅಥವಾ ವಿದೇಶಿ ಮೂಲದ ಕಂಪನಿ, MNC ಕಂಪನಿಗಳ ದೊಡ್ಡ ಹುದ್ದೆ, ದೊಡ್ಡ ಒಂದು ಉದ್ಯೋಗ ಎಲ್ಲ ಸಿಗುವಂಥದ್ದು. ಅದೇ ರೀತಿ ಸ್ವಂತವಾಗಿ ಏನಾದರೂ ನೀವು ಸ್ಟಾರ್ಟಪ್ಗಳನ್ನ ಮಾಡಬೇಕು, ಉದ್ಯಮ ಮಾಡಬೇಕು ಅನ್ನೋರಿಗೆ ಸಹ ಅಂಥ ಹಿಂದೆ ನಿಮಗೆ ಮಾಡಿದಾಗ ಅದಕ್ಕೆ ಪೂರಕವಾದ ವಾತಾವರಣ ಆಗಿರಲಿಲ್ಲ. ಬಟ್ ಈಗ ನಿಮಗೆ ಭಾಳಷ್ಟು ಉತ್ತಮವಾದ ಒಂದು ವಾತಾವರಣ ಈಗ ನಿರ್ಮಾಣ ಆಗುತ್ತೆ. ಅದು ಜನಬಲ, ಧನಬಲ ಅಥವಾ ಸರ್ಕಾರ ಮೂಲದ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ನೀವೇನಾದರೂ ಯಂತ್ರ ಉಪಕರಣ, ವಾಹನ ಕೊಳ್ಳಲಿಕ್ಕೆ ಮುಂತಾದ
ಅನೇಕ ರೀತಿಯ ಉತ್ತಮ ಫಲಗಳು ಮಂಗಳನು ಈ ಬಾರಿ ನಿಮಗೆ ಕೊಡಲಿದ್ದಾನೆ. ಯಾಕಂದರೆ ಅಲ್ಲಿ ನಿಮಗೆ ಈ ಸಂವತ್ಸರದ ಆರಂಭದಲ್ಲೇ ವಿಶೇಷವಾದ ಶುಭ ಫಲಗಳ ಒಂದು ನಿರೀಕ್ಷೆ ಬಂದಿದೆ. ಹಾಗಾಗಿ ಅದರ ಶುಭಾರಂಭ ಈಗ ಮಂಗಳನಿಂದಲೇ ಮಂಗಳಕರವಾಗಿ ಆಗ್ತಾಯಿದೆ. ಇನ್ನು ಇದಲ್ಲದೆ ಯಾರು ವಿವಾಹ ಅಪೇಕ್ಷಿತರು ಇದ್ದರೆ ವಿವಾಹದ ಪ್ರಯತ್ನವನ್ನು ಮಾಡ್ಬೋದು. ವಿವಾಹ ಈಗ ಫಿಕ್ಸ್ ಆಗುವಂಥ ಅವಕಾಶ ಇರುತ್ತೆ. ಅಥವಾ ಹಿಂದೆ ಭಾಳಷ್ಟು ಪ್ರಯತ್ನಪಟ್ಟು ಯಾವುದೇ ರೀತಿಯ ಮಾತುಕತೆಗಳು ಮುರಿದು ಬಿದ್ದದ್ದು ಈಗ ಮತ್ತೆ ಅದು ಮುನ್ನೆಲೆಗೆ ಚಾಲನೆಗೆ ಬಂದು ವಿವಾಹ ಫಿಕ್ಸ್ ಆಗುವಂಥ ಅವಕಾಶ. ಇನ್ನು ಪ್ರೇಮ ಪ್ರಕರಣದಲ್ಲಿ ಪ್ರೇಮಿಗಳೆಲ್ಲ ಇದ್ದರೆ ಪ್ರೇಮ ವಿಚಾರದಲ್ಲಿ ಆ ಪ್ರೇಮವು ಸಫಲತೆ ಆಗುವಂಥದ್ದು, ನಿಮ್ಮ ಲವ್ ಈಗ ಸಕ್ಸಸ್ ಆಗುವಂಥದ್ದೆಲ್ಲ ಈ ರೀತಿ ಎಲ್ಲೆಲ್ಲ ನಿಮ್ಮ ವಿಚಾರಗಳು ಇರ್ತವೆ, ಬಹಳಷ್ಟು ಉತ್ತಮ ಫಲಗಳಾಗ್ತವೆ. ವಿಶೇಷವಾಗಿ ಯುವ ವೃಂದದವರು, ಯುವ ಜನಾಂಗದವರು ಯಾರು ವೃಷಭ ರಾಶಿಯಲ್ಲಿ ಇರ್ತಾರೆ ಅಲ್ಲಿ ಎಲ್ರಿಗೂ ಆಗುತ್ತೆ, ಯುವಕರು ವೃದ್ಧರು ಅಂತ ಏನು ಭೇದ ಇಲ್ಲ. ಆದರೆ ವಿಶೇಷವಾಗಿ ಮಂಗಳನು ಹಾಗೂ ಬುಧ ಶುಕ್ರರು ಇವರೆಲ್ಲರೂ ಯುವ ಜನಾಂಗಕ್ಕೆ ವಿಶೇಷವಾದ ಒಲವನ್ನು ಕೊಡ್ತಾರೆ. ಅವರ ಸಂಕೇತವೇ ಯುವ ಜನಾಂಗದ ಸಂಕೇತ ಆಗಿರುತ್ತೆ. ಹಾಗಾಗಿ ಇಲ್ಲಿ ಮಂಗಳನು ಈ ಬಾರಿ ಈ ವೃಷಭ ರಾಶಿಯ ಹೆಚ್ಚಿನ ಯುವ ಜನರಿಗೆ ಅವರ ಒಂದು ಗುರಿ ತಲುಪಲಿಕ್ಕೆ, ಅವರ ಒಂದು ಇಷ್ಟಾರ್ಥ ನೆರವೇರಲಿಕ್ಕೆ, ಅವರ ಒಂದು ಜೀವನದಲ್ಲಿ ಏನೇನೋ ಒಂದು ವಿಶೇಷವಾದ ಫಲವನ್ನು ಅನುಭವಿಸಲಿಕ್ಕೆ ಕಾತುರವಾಗಿರ್ತಾರೆ, ಅಂತಹ ಫಲವನ್ನು ಕೊಡಲಿಕ್ಕೆ ಈ ಬಾರಿ ಮಂಗಳ ನಿಮಗೆ ಕೊಡಲಿದ್ದಾನೆ. ಹಾಗಾಗಿ ಸುಖ, ಕೀರ್ತಿ, ಯಶ, ಸೌಭಾಗ್ಯ, ಲಾಭ ಎಂಬಂತಹ ಚಿಹ್ನೆಗಳು ಈಗ ವೃಷಭ ರಾಶಿಯವರಿಗೆ ಮಂಗಳನಿಂದ ಬರಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಇದೇ ಕಾಲದಲ್ಲಿ ಶನಿ ಮಹಾತ್ಮರು ಲಾಭದಲ್ಲಿದ್ದಾರೆ, ರಾಹು ಲಾಭದಲ್ಲಿರ್ತಾನೆ. ಅದೇ ರೀತಿ ಗುರುವಿನ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಈ ಏಪ್ರಿಲ್ ತಿಂಗಳಲ್ಲದಿರು ಮೇ ತಿಂಗಳಲ್ಲಿ ಮತ್ತೆ ಗುರುವಿನ ಅನುಗ್ರಹ ಸಹ ನಿಮಗೆ ಮೇ 14ರಿಂದ ಬರಲಿದೆ. ಹಾಗಾಗಿ ಈ ಒಂದು ಏಪ್ರಿಲ್ 2ರಿಂದ ಜೂನ್ 5ರವರೆಗಿನ ಅವಧಿಯು ನಿಮಗೆ ಬಹಳ ಮಹತ್ವವಾದ ಅವಧಿಯಾಗಿರುತ್ತೆ. ಇಲ್ಲಿ ಹಲವಾರು ನಿಮ್ಮ ಒಂದು ಕೋರಿಕೆ ಬೇಡಿಕೆಗಳು ಈಡೇರುವಂಥ ಅವಧಿ. ನೀವು ಒಂದು ಕ್ರಿಯಾಶೀಲರಾಗಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನೀವು ಕಾರ್ಯಪ್ರವೃತ್ತರಾದರೆ ಖಂಡಿತ ಗ್ರಹಬಲವು ನಿಮ್ಮನ್ನು ಬಹಳಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಹಾಯ ಆಗುತ್ತೆ. ಈ ವೃಷಭ ರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಮಂಗಳನ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದಾಗಿದೆ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ 2ನೇ ಮನೆ ಅಂತ ಹೇಳ್ತೇವೆ. ದ್ವಿತೀಯದಲ್ಲಿ ಮಿಥುನ ರಾಶಿಯ ಬಳಿಕ ಬರುವಂಥ ಕಟಕ ರಾಶಿ ಅಂತ ಹೇಳ್ತೇವೆ. ಆ ಕಟಕ ರಾಶಿ ನಿಮ್ಮ ಪಕ್ಕದ ರಾಶಿ ಆಗಿರೋ ಕಾರಣ ಅಲ್ಲಿ ಮಂಗಳನಿಂದ ನಿಮ್ಮ ವಿಶೇಷ ಫಲಗಳನ್ನು ನಿಮಗೆ ನಿರೀಕ್ಷೆ ಇರೋದಿಲ್ಲ. ಇಲ್ಲಿ ವಿರುದ್ಧವಾದ ಫಲಗಳ ಚಿಂತನೆ ಬರುತ್ತೆ. ಅಲ್ಲಿ ಅನೇಕ ರೀತಿಯ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು ಚಿಂತೆಗಳಾಗುವಂಥದ್ದು, ಹಣಕಾಸಿನ ನಷ್ಟ ಕಷ್ಟಗಳಾಗುವಂಥದ್ದು, ಮನಸ್ಸಿಗೆ ನಾನಾ ರೀತಿಯ ವಿಚಿತ್ರವಾದ ಘಟನೆಗಳು ಜರುಗುವಂಥದ್ದು, ವಿದ್ಯಾರ್ಥಿಗಳಿಗೆ ಸಹ ಹಾಗೆ ಯುವಕರಿಗೆ ಸಾಧಕರಿಗೆ ಅನೇಕ ರೀತಿಯ ಅಡೆತಡೆಗಳು ಬರುವಂಥದ್ದು, ಬಂಧು ಬಾಂಧವರಲ್ಲಿ ವೈರುಧ್ಯಗಳು ಬರುವಂಥದ್ದು, ಇನ್ನು ಯಾರಾದರೂ ಪ್ರಯಾಣ ಕಾಲದಲ್ಲಿ ಪ್ರವಾಸ ಕಾಲದಲ್ಲಿ ಅಡೆತಡೆಗಳು ವ್ಯಕ್ತವಾಗುವಂಥದ್ದು, ಈ ರೀತಿ ಅನೇಕ ರೀತಿಯ ವೈಚಿತ್ರ್ಯದ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಕೆಲವೊಂದು ವಿಚಾರದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟು ತುಂಬ ದೊಡ್ಡ ಮೊತ್ತದ ಸಾಲ ಮಾಡೋದಾಗಲಿ, ತುಂಬ ದೊಡ್ಡ ಮೊತ್ತದ ಸಾಲವನ್ನು ಕೊಡೋದಾಗಲಿ ಈಗ ಅಷ್ಟು ಒಳ್ಳೆಯದಲ್ಲ. ಇನ್ನು ಆನ್ಲೈನ್ ವಿಚಾರದಲ್ಲಿ ಗಮನಿಸಿದಾಗ ಆನ್ಲೈನ್ ಯಾವುದೇ ಟ್ರಾನ್ಸಾಕ್ಷನ್ ಮಾಡುವ ತುಂಬ ಮುನ್ನೆಚ್ಚರಿಕೆ ಬೇಕು. ಇಲ್ಲಿ ನೀವು ಏನಾದರೂ ಮೋಸಕ್ಕೆ ವಂಚನೆಗೆ ಒಳಗಾಗುವಂಥದ್ದು ಅಥವಾ ಯಾವುದೇ ರೀತಿ ವಿವಾದಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಸರ್ಕಾರ ಮೂಲಕ ಕೆಲಸ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಸ್ವಲ್ಪ ಯಾವುದೇ ರೀತಿಯ ವಿವಾದಕ್ಕೆ ಕಾಂಟ್ರವರ್ಸಿಗೆ ಸಿಲುಕಿಕೊಳ್ಳುವಂತೆ ನೋಡಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಯಾವುದೇ ರೀತಿಯ ಕಾಂಟ್ರವರ್ಸಿಗೆ ಸಿಲುಕಿಕೊಳ್ಳುವಂತೆ ನೋಡಬೇಕಾಗತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ನೀವು ತನು ಮನ ಧನ ಅಂದರೆ ನಿಮ್ಮ ಆರೋಗ್ಯದ ವಿಚಾರ, ಹಣಕಾಸಿನ ವಿಚಾರ, ಮನಸ್ಸಿನ ವಿಚಾರ ಸ್ವಲ್ಪ ನಿಯಂತ್ರಣಗಳು ಮಾಡಲೇಬೇಕಾಗುತ್ತೆ. ಅಷ್ಟೊಂದು ಉತ್ತಮ ಫಲಗಳು ಮಂಗಳ ನಿಮಗೆ ನಿರೀಕ್ಷೆಯಲ್ಲಿ ಇರೋದಿಲ್ಲ. ಜೊತೆಗೆ ಈ ಏಪ್ರಿಲ್ ಮೇ ಅವಧಿಯಲ್ಲಿ ನೀವು ಕೆಲವೊಂದು ನಿಮಗೆ ನಿಮ್ಮ ಸಮಾನ ವಯಸ್ಕರಲ್ಲಿ ಅಂದರೆ ನಿಮ್ಮ ಒಂದು ಈಕ್ವಲ್ ಏಜ್ ಇರುತ್ತಾರೆ. ಉದಾಹರಣೆಗೆ ಈಗ ಒಂದು 25-30 ವರ್ಷದ ಅಂತ ಯುವಕರನ್ನು ಇಟ್ಕೊಂಡು ನಿಮ್ಮದೇ ಏಜ್ ಗ್ರೂಪ್ನವ್ರ ಜೊತೆಗೆ ಈಗ ವೈಮನಸ್ಯ, ವಿವಾದಗಳು, ಜಗಳಗಳಾಗ್ತವೆ. ಅಥವಾ ನಿಮ್ಮದೇ ಫ್ರೆಂಡ್ಸ್ಗಳ ಜೊತೆಗೆ ಏನಾದರೂ ಅಹಿತಕರ ಘಟನೆ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯನ್ನು ಸುಮ್ಮನಿದ್ದರೂ ಅವರಿಂದ ನಿಮಗೆ ತೊಂದರೆ ಆಗುವಂಥ ಇತ್ಯಾದಿ ಘಟನೆಗಳು ಆಗ್ಬೋದು. ಸಮಾನ ವಯಸ್ಕರಲ್ಲಿ ವಿರೋಧಗಳಾಗುವಂಥದ್ದು ಇವೆಲ್ಲ ಇರುತ್ತೆ. ಆ ಬಗ್ಗೆ ಸ್ವಲ್ಪ ನೀವು ಎಚ್ಚರವನ್ನು ಗಮನಿಸ್ಕೊಳ್ಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿದ್ದು 3ನೇ ವ್ಯಕ್ತಿಗಳನ್ನು ಅವರನ್ನೇನೋ ಸಮಾಧಾನ ಪಡಿಸುವಂಥ ಅಂತಹ ಕೆಲಸಗಳಾಗಿ ಹಾಕಿದರೆ ಅವರು ನಿಮಗೆ ಮುಳು ಆಗ್ಬೋದು. ಹಾಗಾಗಿ ಇಂತಹ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮಿಥುನ ರಾಶಿಯವರಿಗೆ. ಕೊನೆಗೆ ಹೇಳ್ತಕ್ಕಂಥ ಕುಜನಿಗೆ ಸಂಬಂಧಪಟ್ಟ ಶ್ಲೋಕ ಪ್ರಾರ್ಥನೆ ಪರಿಹಾರ ಮಾರ್ಗ ನೀವು ಅನುಸರಿಸಬಹುದು. ಇನ್ನು ಕಟಕ ರಾಶಿ, ನಿಮ್ಮ ರಾಶಿಗೆ ಅಲ್ಲಿ ಮಂಗಳ ಬರುವಂಥದ್ದು. ಯಾವಾಗ ಅಲ್ಲಿ ರಾಶಿಗೆ ಮಂಗಳ, ಶನಿ ಅಥವಾ ಗುರು ಆಗಲಿ, ರವಿ ಆಗಲಿ, ರಾಹು, ಕೇತು ಇವರೆಲ್ಲ ಯಾರು ಜನ್ಮಕ್ಕೆ ಬಂದಾಗ ಅಲ್ಲಿ ಭಾಳಷ್ಟು ನಮಗೆ ವಿರುದ್ಧ ಫಲಗಳು ಆಗ್ತವೆ. ಕೇವಲ ಅಲ್ಲಿ ಶುಕ್ರ, ಚಂದ್ರ ಮುಂತಾದ ಗ್ರಹಗಳು ಬಂದಾಗ ಮಾತ್ರ ಉತ್ತಮ ಫಲಗಳು ಸಿಗುವಂಥದ್ದು. ಆದರೆ ಜನ್ಮಕ್ಕೆ ಈಗ ಮಂಗಳ ಬರುತ್ತಿರುವ ಕಾರಣ ಜೊತೆಗೆ ಆತನ ನೀಚ ಸ್ಥಾನ ಆತನಿಗೆ ಅಲ್ಲಿ ಬುದ್ಧಿನೇ ನೀಚತ್ವ ಕಡೆ ಬರುತ್ತೆ, ಆತನ ಬುದ್ಧಿನೇ ವಕ್ರತ್ವದ ಕಡೆ ಹೋಗುತ್ತೆ. ಹಾಗಾಗಿ ಅಲ್ಲಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಿಮಗೆ ಆಗ್ಬೋದು. ವಿಶೇಷವಾಗಿ ಕಟಕ ರಾಶಿಯವರಿಗೆ ಆರೋಗ್ಯದ ಮೇಲೆ ಅಂದರೆ ಕಟಕ ರಾಶಿ ಯುಗಾದಿ ಫಲದಲ್ಲೂ ಇವೆಲ್ಲ ವ್ಯಕ್ತವಾಗಿವೆ. ಆಗಲೇ ಅದರ ಒಂದು ಈಗ ಮೊದಲನೇ ಪರಿಣಾಮ ಈಗ ಮಂಗಳನೇ ಕೊಡಲಿದ್ದಾನೆ. ಅಂದರೆ ಯಾಕಂದರೆ ಶನಿ ಮಹಾರಾಜರು ಯುಗಾದಿಗೆ ಮುನ್ನಾ ದಿನ ಅವರು ಪರಿವರ್ತನೆ ಆಗಿದ್ದಾರೆ. ಆಗಲೇ ಯುಗಾದಿಗೆ ಮುನ್ನಾ ದಿನ ಶನಿ ಮಹಾರಾಜರು ಪರಿವರ್ತನೆ ಆಗಿರುತ್ತದೆ. ಆದರೆ ಯುಗಾದಿಯಾಗಿ 3 ದಿನಕ್ಕೆ ಅಲ್ಲಿ ಆಗುವಂಥದ್ದು ಈಗ ಮಂಗಳನ ಪರಿವರ್ತನೆ ಈಗ
ಈ ಕಟಕ ರಾಶಿಯವರಿಗೆ ಆರೋಗ್ಯದ ವಿಚಾರ ತುಂಬ ಎಚ್ಚರಿಕೆ ವಹಿಸಬೇಕು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಆವಾಗ ಮತ್ತೆ ತೊಂದರೆ ಕೊಡುವಂಥದ್ದು. ಉದಾಹರಣೆಗೆ BP-ನೋ, ಶುಗರೋ, ಅಸ್ತಮನೋ, ಅಲರ್ಜಿನೋ, ಹಾರ್ಟ್ ಪ್ರಾಬ್ಲಮ್ ಇದ್ದಂಥವ್ರು ಈ ಕಾಲದಲ್ಲಿ ತುಂಬ ಒಂದು ಮುನ್ನೆಚ್ಚರಿಕೆ ಕ್ರಮಿಸಬೇಕು. ಅವರ ಒಂದು ಸೂಕ್ತ ಚೆಕಪ್ ತಪಾಸಣೆ ಮಾಡೋದಾಗಲಿ, ವೈದ್ಯಕೀಯ ಸಲಹೆ ಪಡೆಯೋದಾಗಲಿ, ಜೊತೆಗೆ ಸರಿಯಾದ ಒಂದು ಔಷಧ ಉಪಚಾರಗಳನ್ನು ಸರಿಯಾದ ಟೈಮಿಗೆ ಮಾಡುವಂಥದ್ದು. ಸ್ವಯಂ ವೈದ್ಯ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ. ನಿಮ್ಮದೇ ಒಂದು ನಿರ್ಧಾರ ಮಾಡಿಕೊಂಡು ನಿಮ್ಮದೇ ಒಂದು ಸ್ವಯಂ ವೈದ್ಯದ ಒಂದು ಮೆಡಿಸಿನ್ ತೆಗೆದುಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಸೂಕ್ತವಾದ ವೈದ್ಯಕೀಯ ತಪಾಸಣೆ ಬೇಕು. ಇನ್ನು ಯಂತ್ರ ವಾಹನ ಚಲಾವಣೆಯಲ್ಲಿ ಎಚ್ಚರಿಕೆ ವಹಿಸಬೇಕು. ಅಲ್ಲಿ ವಾಹನ ಚಲಾವಣೆಯಲ್ಲಿ ಅವಘಡಗಳು, ಅಪಘಾತಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಯಂತ್ರ ವಾಹನಗಳು ಪದೇ ಪದೇ ರಿಪೇರಿಗೆ ಬರುವುದು, ಈ ಕಾಲದಲ್ಲಿ ಕೆಟ್ಟು ಹೋಗುವಂಥ ಒಂದು ಪ್ರಸಂಗಗಳು ಆಗ್ಬೋದು. ಹಾಗಾಗಿ ಯಾವುದೇ ರೀತಿಯ ನಿಮ್ಮ ಸ್ವಂತ ವೆಹಿಕಲಲ್ಲಿ ಓಡಿಸುವಾಗ ಅದನ್ನು ಫಸ್ಟ್ ಚೆಕಪ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಬ್ರೇಕ್ ಇರೋದಿಲ್ಲ, ಕೆಲವೊಮ್ಮೆ ಇನ್ನೇನಾದ್ರು ಬೇರೆ ಆಕ್ಸಿಲೇಟರ್ ಸರಿ ಇರೋದಿಲ್ಲ, ಅಥವಾ ಇನ್ನೇನಾದ್ರು ಗೇರ್ಗಳು ಸರಿ ಇರೋದಿಲ್ಲ ಇರುತ್ತೆ. ಅದರಿಂದನೇ ಅವಘಡಗಳು ಕೆಲವೊಮ್ಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವನ್ನೆಲ್ಲ ನಿಮ್ಮ ದೇಹವನ್ನು, ನಿಮ್ಮ ವಾಹನವನ್ನು ಚೆನ್ನಾಗಿ ಸುಸ್ಥಿತಿಯಲ್ಲಿ ಚೆಕಪ್ ಮಾಡಿಕೊಂಡು ಕಂಡೀಷನಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಅಲ್ಲಿ ಯಾವುದೇ ರೀತಿಯಿಂದ ಇಂಥ ಒಂದು ತೊಂದರೆಗಳು, ಅವಘಡಗಳು ಆಗ್ಬೋದು. ಜೊತೆಗೆ ಯಂತ್ರಗಳನ್ನು ನಡೆಸುವಂಥವ್ರು ಇರ್ಬೋದು, ಕಾರ್ಖಾನೆ ಕೆಲಸಗಾರ ಇರ್ಬೋದು, ಅಲ್ಲಿ ನಿಮ್ಮ ಯಂತ್ರಗಳನ್ನು, ಇನ್ನು ಮನೆಯಲ್ಲಿ ಮಾಡುವಂಥ ಯಂತ್ರೋಪಕರಣ ಇರ್ಬೋದು, ಗ್ಯಾಸ್ ಇರ್ಬೋದು, ಗೀಜರ್ ಇರ್ಬೋದು, ಮಿಕ್ಸಿ ಇರ್ಬೋದು, ಯಾವುದರಲ್ಲೂ ಅಲ್ಲಿ ಸುರಕ್ಷಾ ಕ್ರಮ ಏನೇನಿದೆ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಕಟಕ ರಾಶಿಯವರು. ಹಾಗಾಗಿ ಆರೋಗ್ಯದ ಮೇಲೆ, ಜೊತೆಗೆ ನಿಮಗೆ ಆಕಸ್ಮಿಕವಾಗಿ ತೊಂದರೆಯಿಂದ ಅಪಘಾತಗಳ ಮೇಲೆ ಸ್ವಲ್ಪ ಗಮನ ಈಗ ಖಂಡಿತ ಬೇಕಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಕಲಹ ಮತ್ತು ಚಿಂತೆ ಜಾಸ್ತಿ ಆಗುತ್ತೆ. ಈ ಒಂದು ಕಾಲದಲ್ಲಿ ನೀಚತ್ವದಲ್ಲಿ ನಿಮ್ಮ ರಾಶಿಯನ್ನು ಮಂಗಳನು ಬಂದು ಕೂತಿರುವಾಗ ಅಲ್ಲಿ ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ, ಅಥವಾ ನಿಮ್ಮ ಹಿರಿಯ ಸಹೋದ್ಯೋಗಿ ಮತ್ತು ಕಿರಿಯ ಸಹೋದ್ಯೋಗಿಗಳ ಜೊತೆಗೆ ಯಾರ ಜೊತೆಗೂ ನಿಲ್ಬೋದು, ಕಲಹಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವು ಮೌನವಾಗಿದ್ದರೂ ಅವರೇ ನಿಮ್ಮನ್ನು ಒಂದು ಮಾತಿಗೆ ಎಳೆದು ನಿಮ್ಮ ಜೊತೆಗೆ ಕಲಹ ಮಾಡ್ಬೋದು, ಅಥವಾ ನೀವು ತಪ್ಪು ಮಾಡದಿದ್ದರೂ ನಿಮ್ಮ ಮೇಲೆ ತಪ್ಪನ್ನು ಹೊರಿಸಿ ನೀವು ವಿನಾಕಾರಣ ಅಲ್ಲಿ ಜಗಳ ಮಾಡುವಂಥ ಒಂದು ಪ್ರಮೇಯಗಳು ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ಇಂಥ ಒಂದು ವಿಚಾರಗಳು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ವ್ರತ ಖರ್ಚು ಮತ್ತು ವ್ರತ ಸಂಚಾರ, ಅಂದರೆ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ಖರ್ಚುಗಳ ಒಂದು ಅನಾವಶ್ಯಕವಾದ ಖರ್ಚುಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗಬೇಕು, ಅದಕ್ಕೆ 3 ಬಾರಿ 4 ಬಾರಿ ಓಡಿದ್ರೂ ಕೆಲಸ ಆಗೋದಿಲ್ಲ. ಹಾಗೆ ಅಲೆದಾಟ, ವ್ರತ ಸಂಚಾರ ಇವೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಕಾಲದಲ್ಲಿ ನೀವು ಎಲ್ಲ ವಿಚಾರ ಸಂಯಮ ಬೇಕು, ತಾಳ್ಮೆ ಬೇಕು, ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ತನು ಮನ ಧನದ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಬಾಂಧವ್ಯದ ಕಡೆಗೂ ಗಮನ ಬೇಕು. ಹಾಗಾಗಿ ಸಿಟ್ಟನ್ನು ನಿಯಂತ್ರಣ ಮಾಡಬೇಕು, ತಾಳ್ಮೆ ಚೆನ್ನಾಗಿ ಇರಬೇಕಾಗುತ್ತೆ ಕಟಕ ರಾಶಿಯವರಿಗೆ. ವಿಶೇಷವಾಗಿ ಆರೋಗ್ಯದ ಕಾಳಜಿ ಎಲ್ಲ ವರ್ಗದವರಿಗೂ ಬೇಕಾಗುತ್ತೆ. ಅದು ಯಾವುದೇ ವಯೋಮಾನದಲ್ಲಿ ಆರೋಗ್ಯದ ಕಾಳಜಿ ಖಂಡಿತ ನಿಮಗೆ ಈ ಕಾಲದಲ್ಲಿ ಅವಶ್ಯವಾಗಿ ಬೇಕೇ ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಈ ಮಂಗಳನಿಗೆ ಸಂಬಂಧಪಟ್ಟವಾದ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ನೀವು ಅನುಸಾರ ಮಾಡಬೇಕಾಗತ್ತೆ ಕಟಕ ರಾಶಿಯವರು. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ನಷ್ಟ ಅಥವಾ 12ರ ಸ್ಥಾನ, ನಷ್ಟಭಾವ ಅಥವಾ ವ್ಯಯಸ್ಥಾನದಲ್ಲಿ ಮಂಗಳನಿಂದ ಅನೇಕ ರೀತಿಯ ಸಂಕಷ್ಟದ ಫಲಗಳು ವ್ಯಕ್ತವಾಗ್ತವೆ. ಈಗಾಗಲೇ ನಿಮಗೆ ಅಲ್ಲಿ ಇತರ ಗ್ರಹಗಳ ಒಂದು ವೈರುಧ್ಯ ಆಗಲೇ ನೀವು ಅನುಭವಕ್ಕೆ ಬಂದಿರ್ಬೋದು. ಶನಿಯ ಒಂದು ಅಷ್ಟಮದ ಶನಿ, ರಾಹುನು ಈಗ ಸದ್ಯಕ್ಕೆ ಅಷ್ಟಮದಲ್ಲಿ ಇರ್ತಾನೆ, ಕೇತುವು ನಿಮ್ಮ ಈಗ ಪಕ್ಕದ ರಾಶಿಯಲ್ಲಿ ಧನಸ್ಥಾನದಲ್ಲಿ ಇದ್ದಾನೆ. ಅಲ್ಲದೆ ಗುರುಬಲದ ಕೊರತೆ ನಿಮಗೆ ಈಗಲೂ ಕಾಡ್ತಾ ಇದೆ. ಯಾಕಂದರೆ ಮೇ 14ರ ಬಳಿಕ ಅಷ್ಟೇ ನಿಮಗೆ ಗುರುಬಲ ಬರುವಂಥದ್ದು. ಹಾಗಾಗಿ ಅಲ್ಲಿವರೆಗೂ ನಿಮಗೆ ವಿಶೇಷವಾದ ಅಷ್ಟೇನು ಉತ್ತಮ ಫಲಗಳು ಇರುವುದಿಲ್ಲ. ಅದೇ ಕಾಲಕ್ಕೆ ಈಗ ಮಂಗಳನು ನಿಮಗೆ ವಿರುದ್ಧವಾದ ಫಲವನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ಹಾಗಾಗಿ ಈ ಕಾಲದಲ್ಲಿ ಸಿಂಹರಾಶಿಯವರು ತುಂಬ ಒಂದು ಎಚ್ಚರಿಕೆ ವಹಿಸಬೇಕು. ಅಲ್ಲಿ ವಿಶೇಷವಾಗಿ ನಾನಾ ಮೂಲಗಳಿಂದ ನಷ್ಟ ಎಂಬ ಒಂದು ಪ್ರಮೇಯ ಬರುತ್ತೆ ನಿಮಗೆ. ವ್ಯಯ ಭಾಗದಲ್ಲಿರೋ ಕಾರಣ ಅದು ಬೇರೆ ಬೇರೆ ರೀತಿಯ ಧನ ಲಾಭ ಆಗುವ ಬದಲು ಅನೇಕ ಮೂಲಗಳಿಂದ ಧನ ನಷ್ಟ ಆಗ್ಬೋದು. ವ್ಯಾಪಾರದಲ್ಲೋ, ವೃತ್ತಿಯಲ್ಲೋ, ಉದ್ಯೋಗದಲ್ಲೋ, ಅಥವಾ ಆಕಸ್ಮಿಕವಾಗಿಯೋ, ಅಥವಾ ಇನ್ನಿತರರಿಂದ ನಿಮಗೆ ಅವರು ಮಾಡಿದ ಒಂದು ತೊಂದರೆಯಿಂದ ನಿಮ್ಮ ಮೇಲೆ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಹಣದ ಖರ್ಚುಗಳಾಗುವಂಥದ್ದು. ಜೊತೆಗೆ ಕಲಹ ಮತ್ತು ವೈರತ್ವಗಳು ಜಾಸ್ತಿ ಆಗುತ್ತೆ. ಈಗ ಬಹಳಷ್ಟು ನಿಮ್ಮ ಮನೆ ಮಂದಿ ಜೊತೆ ಇರ್ಬೋದು, ಸಹೋದ್ಯೋಗಿಗಳ ಜೊತೆಗೆ ಇರ್ಬೋದು, ಅಥವಾ ಇನ್ನಿತರ ಜೊತೆಗೆ ನಿಮಗೆ ಕಲಹ ಅಥವಾ ವೈರತ್ವಗಳು ಜಾಸ್ತಿ ಆಗುತ್ತವೆ. ಹಿಂದೆ ನಿಮ್ಮಲ್ಲಿ ಚೆನ್ನಾಗಿದ್ದಂಥ ಬಂಧು ಬಾಂಧವರು ಇರ್ಬೋದು, ಸಹೋದರರು ಇರ್ಬೋದು, ಈಗ ಯಾವುದೇ ಒಂದು ಸಣ್ಣ ಕಾರಣದಿಂದ ನಿಮ್ಮ ಮೇಲೆ ಕಲಹ ಅಥವಾ ವಿರುದ್ಧ ಭಾವನೆ ಮಾಡುವಂಥದ್ದು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಈಗ ನಕಾರಾತ್ಮಕ ಭಾವನೆ, ಕ್ರೌರ್ಯ, ಸಿಟ್ಟು, ಆತಂಕ, ಭಯ ಎಲ್ಲ ಹೆಚ್ಚಾಗುತ್ತೆ. ಜೊತೆಗೆ ಯಾವುದೇ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಥವಾ ಯಾವುದೇ ರೀತಿ ನಿಮ್ಮ ಮೇಲೆ ಕೇಸು ಇತ್ಯಾದಿಗಳು ಪ್ರಕರಣಗಳು ದಾಖಲಾಗುವಂಥದ್ದು, ಅಥವಾ ನೀವು ಮಾಡದೇ ಇದ್ದಂಥ ಅಪರಾಧ ನಿಮ್ಮ ಮೇಲೆ ಬರುವಂಥದ್ದು, ದಂಡ ಬರುವಂಥ ಪೆನಾಲ್ಟಿ ಕೊಡುವಂತಹ ಒಂದು ಸನ್ನಿವೇಶಗಳು ಏರ್ಪಡುವಂಥದ್ದು, ಭೂಮಿ ವಿವಾದ, ಆಸ್ತಿ ವಿವಾದಗಳು ಸ್ವಲ್ಪ ತಾರಕಕ್ಕೆ ಹೋಗುವಂಥದ್ದು. ಈ ರೀತಿ ಒಂದಲ್ಲ ಒಂದು ವಿವಾದಗಳು, ಕಲಹಗಳು ನಿಮ್ಮನ್ನು ಸುತ್ತಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು. ತನುಮನ ಧನದ ಒಂದು ವಿಶೇಷವಾದ ಸಂಯಮವನ್ನು ಕಾಪಾಡಿಕೊಳ್ಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಅಥವಾ ಮೂರನೇ ವ್ಯಕ್ತಿಗಳನ್ನು ನೀವು ಸರಿಪಡಿಸಲಿಕ್ಕೆ ಹೋಗುವಂಥ ಪಂಚಾಯತಿಗೆ ಹೋಗೋದಾಗಲಿ, ಅಥವಾ ಜಾಮೀನು ಶ್ಯೂರಿಟಿಗಳನ್ನು ಹಾಕುವಂಥ ಇವೆಲ್ಲ ಯಾವುದೇ ಇದು ಕೈ ಹಾಕೋದು ಒಳ್ಳೆಯದಲ್ಲ. ಹಾಗೆಯೇ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲೂ ಯಾವುದೇ ರೀತಿಯ ಕಪ್ಪು ಚುಕ್ಕೆ, ಕಳಂಕ ಅಥವಾ ಅವಮಾನಕರ ಘಟನೆ ಆಗದಂತೆ ಎಚ್ಚರಿಕೆ ಹೆಜ್ಜೆ ಬರಬೇಕು. ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಸಹ ಅಡ್ಡ ಪರಿಣಾಮ ಬರ್ಬೋದಾಗಿದೆ.
ಇನ್ನು ಸರ್ಕಾರದಲ್ಲಿ ಹುದ್ದೆಯಲ್ಲಿರೋರು ಅಥವಾ ರಾಜಕೀಯದಲ್ಲಿರೋರಿಗೆ ಸಹ ಹಾಗೆ ದೊಡ್ಡ ಕಳಂಕಗಳು ಆಪತ್ತುಗಳು ಬರುವಂಥ ಸಾಧ್ಯತೆ, ನಿಮ್ಮ ಒಂದು ಪೋಸ್ಟಿಗೆ ತೊಂದರೆ ಕುತ್ತುಗಳು ಬರುವಂಥದ್ದು, ಇನ್ನು ಕೆಲವರು ಉದ್ಯೋಗಕ್ಕೆ ಸಹ ಸಣ್ಣ ಪುಟ್ಟ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಅಥವಾ ದೇವತಾ ಪ್ರಾರ್ಥನೆಗಳನ್ನು ಮಾಡಬೇಕಾಗತ್ತೆ ಈ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನಿಮ್ಮ ರಾಶಿಯಲ್ಲಿ 11ನೇ ಮನೆ ಅಥವಾ ಲಾಭಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ಮಂಗಳನಿಂದ ಲಾಭ ಅಥವಾ ಶುಭವನ್ನು ಪಡೆಯುವಂಥ 2ನೇ ರಾಶಿ ಕನ್ಯಾ ರಾಶಿ ಆಗಿರುತ್ತೆ. ಆಗಲೇ ವೃಷಭ ರಾಶಿ 1ನೇ ರಾಶಿಯಾಗಿ ಹೊರಹೊಮ್ಮಿದೆ. ತೃತೀಯ ಸ್ಥಾನದಲ್ಲಿರುವಂತಹ ಆ ವೃಷಭ ರಾಶಿಗೆ ವಿಶೇಷವಾದ ಮಂಗಳನು ಶುಭ ಫಲವನ್ನು ಕೊಡಲಿದ್ದಾನೆ. ಹಾಗೆಯೇ ಕನ್ಯಾ ರಾಶಿಗೆ ಈ ಬಾರಿ ಮಂಗಳನಿಂದ ವಿಶೇಷವಾದ ಉತ್ತಮ ಫಲಗಳು ಖಂಡಿತ ಬರಲಿದೆ. ನಿಮ್ಮ ರಾಶಿಯಿಂದ ಲಾಭದಲ್ಲಿರುವಂಥ ಮಂಗಳನು ಈ ಬಾರಿ ನಿಮಗೆ ಅನೇಕ ರೀತಿಯ ಲಾಭಗಳನ್ನು ಇಷ್ಟಾರ್ಥಗಳನ್ನು ಸಿದ್ಧಿಕೊಳ್ಳಿದ್ದಾನೆ. ಮನೆ ಭೂಮಿ ಕೊಳ್ಳುವಂಥ ಯೋಗ, ಯಂತ್ರ ವಾಹನ ಕೊಳ್ಳುವಂಥ ಯೋಗ, ಇನ್ನು ಶುಭ ಕಾರ್ಯಗಳು ಮನೆಯಲ್ಲಿ ನಿಗದಿಯಾಗುವಂಥ ಅವಕಾಶ, ಜೊತೆಗೆ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗ್ಬೋದು. ಈಗಾಗಲೇ ಉದ್ಯೋಗದಲ್ಲಿದ್ದು ಹೊಸ ಅಥವಾ ಹೆಚ್ಚಿನ ಒಂದು ಪೇಮೆಂಟ್ನ ಉದ್ಯೋಗಕ್ಕೆ ಇಷ್ಟಪಡುವಂಥವರಿಗೆ ಅಂಥ ಒಂದು ದೊಡ್ಡ ಉದ್ಯೋಗಗಳು ಸಿಗುವಂಥದ್ದು, ಅಥವಾ ಇದ್ದಂಥ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್, ಇನ್ಕ್ರಿಮೆಂಟ್ ಇವೆಲ್ಲ ಸಿಗುವಂಥದ್ದು. ಇದು ಸ್ವಂತವಾದ ಉದ್ಯಮ, ಕೈಗಾರಿಕೆ, ಇಂಡಸ್ಟ್ರಿ ಅಥವಾ ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೆ ಅವರ ಒಂದು ಇಂಡಸ್ಟ್ರಿ, ಕೈಗಾರಿಕೆ ಚೆನ್ನಾಗಿ ನಡೀತಾ ಹೋಗುತ್ತೆ. ಹೆಚ್ಚಿನ ಲಾಭಗಳು ಬರುತ್ತವೆ, ಆದಾಯ ಹೆಚ್ಚಳ ಆಗುತ್ತೆ. ನಿಮ್ಮ ಉತ್ಪನ್ನಗಳಿಗೆ ಉತ್ತಮವಾದ ಬೇಡಿಕೆ ಬರುತ್ತೆ. ಮಾರ್ಕೆಟಿಂಗ್ ಎಲ್ಲ ಭಾಳ ಚೆನ್ನಾಗಾಗುತ್ತೆ. ಹಿಂದೆ ಇದ್ದಂಥ ಹಲವಾರು ಸಮಸ್ಯೆಗಳು, ತೊಡಕುಗಳು ನಿವಾರಣೆಯಾಗಿ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ, ಕೃಷಿಕರಿಗೆ ಬಹಳ ಒಂದು ಆನಂದದ, ಅಂದರೆ ಅವರ ಒಂದು ಲಾಭದ ಆದಾಯದಲ್ಲಿ ಹೆಚ್ಚಳದಾಗ ತನ್ನ ಆಟೋಮೆಟಿಕ್ಕಾಗಿ ಅವರ ಮನಸ್ಸಿಗೆ ಖುಷಿ ತಾನೇ ಬಂದೇ ಬರುತ್ತೆ. ಅಂಥ ಒಂದು ಆನಂದದ ಘಟನೆ ಈಗ ಬರುತ್ತೆ. ಇನ್ನು ಕೌಟುಂಬಿಕ ವಾತಾವರಣ ಚೆನ್ನಾಗಾಗುತ್ತೆ. ಗಂಡ ಹೆಂಡತಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಸಹೋದರರ ಬಾಂಧವ್ಯ ಎಲ್ಲವೂ ಬಾಂಧವ್ಯ ಈಗ ಗಟ್ಟಿಯಾಗುತ್ತೆ. ಜೊತೆಗೆ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಯಾತ್ರಾ ಸ್ಥಳಗಳ ಸಂದರ್ಶನ, ದೇವತಾ ಕ್ಷೇತ್ರಗಳ ಸಂದರ್ಶನ, ಮನೆಯಲ್ಲಿ ಶುಭ ಕಾರ್ಯಗಳು ಆಗುವಂಥದ್ದು. ಈ ರೀತಿ ಒಂದಲ್ಲ ಒಂದು ಮಂಗಳಕರವಾದ ಫಲಿತಾಂಶಗಳು ಈಗ ಈ ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ಜೊತೆಗೆ ಇದೇ ಕಾಲಕ್ಕೆ ನಿಮಗೆ ಅಲ್ಲಿ ಗುರುವಿನ ಬಲ ಸಹ ಇರುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಆ ಗುರುಬಲ ನಿಮಗೆ ಮೇ 14ರವರೆಗೂ ಕಾರಣ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅನೇಕ ರೀತಿಯ ಒಂದು ಒಳ್ಳೆಯ ಘಟನೆಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಆಗಲಿವೆ. ಶನಿ ಮಹಾರಾಜರು ಈಗ ಅಷ್ಟೊಂದು ಪೂರಕವಾಗಿ ಇಲ್ಲದೇ ಇದ್ದರೂ ಸಹ ಅವರನ್ನು ನಿಮಗೆ ಇಂಥ ಕೆಲಸ ಕಾರ್ಯಗಳಿಗೆ ಅಷ್ಟೇನು ಅಡ್ಡತಡೆಗಳನ್ನು ಮಾಡೋದಿಲ್ಲ. ಹಾಗಾಗಿ ಈಗಾಗಲೇ ಇರುವಂತಹ ಒಂದು ರಾಹುವಿನ ಪ್ರಭಾವ ನಿಮಗೆ ಶುಭವಾಗಿರುವಂಥದ್ದು, ಜೊತೆಗೆ ಅಲ್ಲಿರುವಂತಹ ಒಂದು ಮಂಗಳನ ಪ್ರಭಾವ ನಿಮಗೆ ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಒಂದು ವಿಚಾರದಲ್ಲಿ ತುಂಬ ಒಂದು ಈ ಕಾಲವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಅನೇಕ ರೀತಿಯ ಬದಲಾವಣೆಗಳಾಗಲಿವೆ. ಜನರಿಂದ ನಿಮಗೆ ವಿಶೇಷವಾದ ಶುಭ ಫಲಗಳು ಸಿಗುವಂಥದ್ದು. ಸಾರ್ವಜನಿಕ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ಇರುವವರಿಗೆ ಸಹ ಅನೇಕ ರೀತಿಯ ಶುಭ ಫಲಗಳು ಈಗ ಖಂಡಿತ ಕನ್ಯಾ ರಾಶಿಯವರಿಗೆ ಸಿದ್ಧಿ ಆಗಲಿವೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಆಸಕ್ತಿ ಉಳ್ಳಂತಹ ಕನ್ಯಾ ರಾಶಿಯವರು ಈ ಕಾಲದಲ್ಲಿ ಈ ದೇವತಾ ಸ್ತೋತ್ರ, ಮಂಗಳಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಇತ್ಯಾದಿ ಮಾಡಬಹುದಾಗಿದೆ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ಒಂದು ಚಲನೆ ನಿಮ್ಮ ರಾಶಿಯಿಂದ ದಶಮದ ಅಥವಾ 10ರ ಮನೆಯಲ್ಲಿ ಇರುವಂತಹ ಕಾರಣ ಅನೇಕ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ತುಂಬ ಏನು ಕೆಟ್ಟದಲ್ಲ, ತುಂಬ ಒಳ್ಳೆಯದು ಅಂತನೂ ಅಲ್ಲ. ಕೆಲವೊಂದು ವಿಚಾರ ಸ್ವಲ್ಪ ಅಡೆತಡೆಗಳು ಬರ್ಬೋದಾಗಿದೆ. ಅಂದರೆ ಹಣಕಾಸು, ಆರೋಗ್ಯ ವಿಚಾರ ಎಲ್ಲ ಉತ್ತಮ ಇರುತ್ತೆ. ಕೆಲವೊಂದು ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಅಡೆತಡೆಗಳು ಬರ್ಬೋದು. ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆಗಳು ಬರ್ಬೋದು. ನಿಮ್ಮ ಮೇಲೆ ಏನಾದರೂ ಒಂದು ಆರೋಪ ಆಪಾದನೆಗಳು ಬರ್ಬೋದು. ಅಥವಾ ಈ ಕಾಲದಲ್ಲಿ ನಿಮ್ಮ ಮೇಲೆ ಈ ಅಕ್ರಮ, ಭ್ರಷ್ಟಾಚಾರ ಮುಂತಾದ ಆರೋಪಗಳು ಕೆಲವರಿಗೆ ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ನಿಮಗೆ ಅಪರಾಧ ಪ್ರವೃತ್ತಿಗಳನ್ನು ಮಾಡೋದಾಗಲಿ, ಅಡ್ಡ ದಾರಿಯಲ್ಲಿ ಹಣ ಮಾಡುವಂಥ ವಿಚಾರ ಇತ್ಯಾದಿ ಎಲ್ಲ ತಲೆಗೆ ಬರ್ಬೋದು. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಅಂಥದ್ರಲ್ಲಿ ಕೈ ಹಾಕಿದ್ರೆ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದರ ಹೊರತು ನಿಮ್ಮ ಆರೋಗ್ಯ, ಹಣಕಾಸು ಅಷ್ಟಕ್ಕೇನು ತೊಂದರೆ ಇಲ್ಲ. ಆರೋಗ್ಯ, ಹಣಕಾಸು ವಿಚಾರ ಮಂಗಳಿಂದ ಯಾವುದೇ ಅಡೆತಡೆ ಇಲ್ಲ. ನೀವಾಗೆ ಸ್ವಯಂಕೃತವಾಗಿ ಅಪರಾಧ ಮಾಡುವಂಥ ಬುದ್ಧಿ ನಿಮ್ಮಲ್ಲಿ ಬರುತ್ತೆ. ಸ್ವಯಂಕೃತ ಅಂದರೆ ನಿಮ್ಮ ಗೊತ್ತಿದೆ ಅದು ಕೆಟ್ಟದ್ದು ಅಥವಾ ಅದು ಮಾಡಬಾರ್ದು ಅಥವಾ ಅನ್ಯಾಯ ಅಂತ ಗೊತ್ತಿದ್ರು ಅದನ್ನು ಗೊತ್ತಿದ್ದು ಅಂಥ ಕೆಲಸಗಳ ಕೈ ಹಾಕಿ ಅದರಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬರ್ಬೋದಾಗಿದೆ. ಹಾಗೆ ಅಂಥ ವಿಚಾರದ ಸ್ವಲ್ಪ ಎಚ್ಚರವಾಗಿ. ಜೊತೆಗೆ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ ಇತ್ಯಾದಿಗಳನ್ನು ಮಾಡುವಂಥ ವಿಚಾರಕ್ಕೆ ಹೋಗಿ ಅಲ್ಲಿ ನೀವು ಅದರಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಬರ್ಬೋದು. ಅಥವಾ ಭ್ರಷ್ಟಾಚಾರದ ವಿಚಾರಗಳಲ್ಲಿ ನೀವು ಉದ್ದೇಶಪೂರ್ವಕವಾಗಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಬರ್ಬೋದಾಗಿದೆ. ಹಾಗಾಗಿ ಇಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಮನೆಯಲ್ಲಿ ಬಾಂಧವ್ಯ ಚೆನ್ನಾಗಿ ಇಟ್ಕೊಳ್ಳಿ. ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು. ಗಂಡ ಹೆಂಡತಿಯರ ಬಾಂಧವ್ಯ, ಸಹೋದರರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆಗಳು ಬರ್ಬೋದು. ಅದನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು. ಮನಸ್ಸಲ್ಲಿ ಸ್ವಲ್ಪ ಕೆಲವೊಮ್ಮೆ ಚಿಂತೆ ಇವೆಲ್ಲ ಆಗುತ್ತೆ. ಹಾಗಾಗಿ ಇವೆಲ್ಲವೂ ನಿಮ್ಮ ನಡವಳಿಕೆ, ಮನಸ್ಸು, ಮಾತಿನ ಮೇಲೆ ಸ್ವಲ್ಪ ಅವಲಂಬನೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರ. ಜೊತೆಗೆ ನಿಮ್ಮ ಒಂದು ವೃತ್ತಿ, ಉದ್ಯೋಗದಲ್ಲಿ ಹಾಗೆ ಯಾವುದೇ ರೀತಿಯ ಕಳಂಕಗಳು ನಿಮ್ಮ ಮೇಲೆ ಬಾರದಂತೆ, ಆರೋಪಗಳು, ಅಪರಾಧಗಳು ಬಾರದಂತೆ ನಿಮ್ಮ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಅದರ ಹೊರತು ಹೆಚ್ಚಿನ ಒಂದು ಆರೋಗ್ಯ, ಹಣಕಾಸು ಅಥವಾ ಇತರ ವಿಚಾರ ಮೇಲೆ ಅಷ್ಟೇನು ಅಡ್ಡ ಪರಿಣಾಮ ಇಲ್ಲ. ಇವೆಲ್ಲವನ್ನು ಮುನ್ನೆಚ್ಚರಿಕೆಯನ್ನು ಗಮನಿಸಿದರೆ, ಜೊತೆಗೆ ಕೊನೆಗೆ ಹೇಳತಕ್ಕಂಥ ಮಂಗಳನ ಸ್ತುತಿ ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆ ಹೇಳಿದರೆ ಎಲ್ಲ ತುಲಾರಾಶಿಯವರಿಗೆ ಹೆಚ್ಚಿನೇನು ಆತಂಕ ಬೇಕಾಗಿಲ್ಲ ಈ ಕಾಲದಲ್ಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ನವಮದ ಚಲನೆ, ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಇರಬೇಕಾದಂತಹ ಒಂದು ಮಂಗಳನು ನವಮದಲ್ಲಿ ಮಿಶ್ರ ಫಲಗಳ ಸೂಚಕನಾಗಿರ್ತಾನೆ.
ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ಮಂಗಳನಾಗಿದ್ದಾನೆ. ಆದರೆ ಈ ಬಾರಿ ವೃಶ್ಚಿಕ ರಾಶಿಗೆ ಮಂಗಳನಿಂದ ಉತ್ತಮ ಫಲಗಳು ಸಿಗೋದಿಲ್ಲ. ಅಲ್ಲಿ ನಿಮಗೆ ನಿಮ್ಮ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಆತಂಕ ಚಿಂತೆ ಹೆಚ್ಚಾಗುತ್ತೆ. ಅಲ್ಲಿ ಏನಾದರೂ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರೋದಾಗಲಿ, ಜೊತೆಗೆ ಹಿಂದೆ ನೀವು ಮಾಡಿದಂಥ ಯಾವುದೇ ರೀತಿಯ ಒಂದು ಅಪರಾಧ ಕೃತ್ಯಗಳು ಈಗ ಬಳಕೆಗೆ ಬರೋದಾಗಲಿ, ಅಥವಾ ಹಿಂದೆ ನೀವು ಮಾಡಿದಂತಹ ಒಂದು ನಂಬಿಸಿ ಮಾಡಿದಂತಹ ವಿಚಾರದಲ್ಲಿ ಈಗ ಅಪನಂಬಿಕೆ ಉಂಟುದಾಗಲೇ ಆಗುತ್ತೆ. ವಿಶೇಷವಾಗಿ ಸರ್ಕಾರ ವೃತ್ತಿಯಲ್ಲಿರೋರು, ಅಧಿಕಾರದಲ್ಲಿರೋರು, ರಾಜಕೀಯದಲ್ಲಿರೋರು ಇಂಥವರಿಗೆಲ್ಲ ಸ್ವಲ್ಪ ಆಪತ್ತುಗಳು ಜಾಸ್ತಿ ಬರ್ತವೆ. ಯಾಕಂದರೆ ಈ ಕಾಲದಲ್ಲಿ ಆ ನೀಚತ್ವದ ಒಂದು ಮಂಗಳನು ನಿಮ್ಮ ಒಂದು ಇನ್ನೊಂದು ಮುಖವಾದ ಅನಾವರಣ ಆಗ್ಬೋದು. ಜೊತೆಗೆ ನೀವು ಇಂಥ ಒಂದು ಮಾಡಿದಂಥ ಒಂದು ಯಾವುದೇ ರೀತಿಯ ಅಪರಾಧ ಕೃತ್ಯಗಳು ಬಳಕೆ ಬಂದು ನಿಮ್ಮನ್ನು ಅಲ್ಲಿ ಶಿಕ್ಷೆಗೆ ಗುರಿಪಡುವಂಥ ಕೆಲಸ ಕಾರ್ಯಗಳು ಸಹ ಆಗ್ಬೋದಾಗಿದೆ. ಈ ಕಾಲದಲ್ಲಿ ಅಲ್ಲಿ ಶನಿ ಮಹಾರಾಜರು ನಿಮಗೆ ಪಂಚಮದಲ್ಲಿರುವ ಕಾರಣ ಶನಿರು ಮಹಾರಾಜರು ವಿರುದ್ಧವಾಗಿರುವಂಥರು ಅವರು ಈಗ ಕೆಲವೊಂದು ನ್ಯಾಯ ವಿಚಾರಗಳನ್ನು ಈಗ ನಿಮಗೆ ಮನದಟ್ಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಈ ಕಾಲದಲ್ಲಿ ರಾಹು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಜೊತೆಗೆ ಈ ಕಾಲದಲ್ಲಿ ನಿಮ್ಮ ಇತರ ಗ್ರಹಗಳ ಒಂದು ಸಂಯೋಜನೆ ಸಹ ಮಂಗಳನ ಒಂದು ನಿಮಗೆ ಅವಕ್ರಪೆಗೆ ಒಳಗಾಗ್ಬೋದು. ಹಾಗಾಗಿ ಇಂಥ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಎಚ್ಚರಿಕೆ ವಹಿಸಬೇಕು. ಇನ್ನು ಕೌಟುಂಬಿಕವಾಗಿ ವಿವಾದಗಳು ಹೇಳುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಆಸ್ತಿ ವಿವಾದಗಳಿಗೆ ಭುಗಿಲೇಳುವಂಥದ್ದು, ಆಸ್ತಿ ವಿಚಾರವಾಗಿ ಏನಾದರೂ ಕೋರ್ಟು ಕೇಸ್ಗಳಲ್ಲಿ ಆಗುವಂಥದ್ದು, ಅಥವಾ ಯಾವುದೇ ಈ ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ನಿಮಗೆ ಅಪಜಯ ಅಥವಾ ನಿಮ್ಮ ಕೇಸ್ಗಳು ವಿನ್ ಆಗೋದೇ ನಿಮಗೆ ಫೇಲ್ ಆಗುವಂಥದ್ದು ಇವೆಲ್ಲ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳು ಯುದ್ಧಕೋರ ಸಾಧಕರಿಗೆ ಸಾಗೆ ಅಡೆತಡೆಗಳು ಬರುವಂಥದ್ದು, ಅಥವಾ ಅವರು ಅಂದುಕೊಂಡಾಗಿಂತ ಕಡಿಮೆ ಮಾರ್ಕ್ಸ್ ಅಥವಾ ರ್ಯಾಂಕಿಂಗ್ಗಳು ಬರುವಂಥದ್ದು, ಅಥವಾ ಸೀಟುಗಳು ಸಿಗುವಂಥದ್ದು ಕೊನೆ ಕ್ಷಣದಲ್ಲಿ ರದ್ದಾಗುವಂಥದ್ದು, ಕೊನೆ ಕ್ಷಣದಲ್ಲಿ ನಿಮ್ಮ ಅವಕಾಶ ಮಿಸ್ ಆಗುವಂಥದ್ದು, ಇದೇ ರೀತಿ ನಿರಾಸೆಯ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ವೃಶ್ಚಿಕ ರಾಶಿಯ ಉದ್ಯೋಗಿಗಳು, ವಿದ್ಯಾರ್ಥಿಗಳು, ರಾಜಕೀಯದವರು ಅಥವಾ ಸರ್ಕಾರದವರು ಅಥವಾ ಇನ್ನಿತರ ಯಾವುದೇ ವೃತ್ತಿ ಉದ್ಯೋಗದವರು ಸಹ ಈ ಒಂದು 2 ತಿಂಗಳು ಸ್ವಲ್ಪ ನಿರಾಶೆಗಳು ಅಲ್ಲಲ್ಲಿ ಹೆಚ್ಚಳಾಗುತ್ತೆ. ವೃತ್ತಿಯಲ್ಲಿ ತುಂಬ ಒಂದು ಆತಂಕ ಬರುವಂಥದ್ದು, ಜೊತೆಗೆ ಕೆಲವರಿಗೆ ಹಣಕಾಸಿನ ಕೊರತೆ ಮುಗ್ಗಟ್ಟು ತುಂಬ ಎದುರಾಗಿ ನಿಮ್ಮಲ್ಲಿರತಕ್ಕಂಥ ಒಡವೆನೋ, ವಸ್ತುನೋ, ಆಭರಣನೋ ಅಥವಾ ಮನೆನೋ ಇದನ್ನು ಅಡ ಇಡಬೇಕಾಗತ್ತೆ, ಅಥವಾ ಮಾರಾಟ ಮಾಡಬೇಕಾಗತ್ತೆ, ಅಥವಾ ಹಿಂದೆ ಅಡ ಇಟ್ಟಿದ್ದನ್ನು ಬಿಡಿಸಲಾಗದೆ ಅವೆಲ್ಲವೂ ಈಗ ಏಲಂ ಅಥವಾ ಇದಾಗುವಂಥದ್ದು, ಆಕ್ಷನ್ ಆಗುವಂಥದ್ದು ಇವೆಲ್ಲ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಂಗಳನಿಂದ ಅಷ್ಟು ಮಂಗಳಕರ ಫಲ ಬರ್ತಾಯಿಲ್ಲ. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತ ಸ್ತುತಿ ಶ್ಲೋಕ, ಪ್ರಾರ್ಥನೆ, ದೇವತಾ ಶ್ಲೋಕ ಅಥವಾ ಪರಿಹಾರಗಳನ್ನು ಅನುಸರಿಸಬೇಕಾಗಿದೆ ವೃಶ್ಚಿಕ ರಾಶಿಯವರು. ಇನ್ನು ಧನುಸ್ಸು ರಾಶಿಗೆ ಅಷ್ಟಮದ ಚಲನೆ, 8ನೇ ಮನೆ. ಅಷ್ಟಮದಲ್ಲಿ ಈ ಮಂಗಳನು ತುಂಬ ಒಂದು ಸಂಕಷ್ಟ ಫಲವನ್ನು ಕೊಡ್ತಾನೆ. ಹಾಗಾಗಿ ಧನುರಾಶಿಯವರಿಗೆ ಈ ಕಾಲದಲ್ಲಿ ತುಂಬ ಒಂದು ಎಚ್ಚರಿಕೆ ವಹಿಸಬೇಕಾಗತ್ತೆ. ಅಲ್ಲಿ ಸಂಕಷ್ಟ ಫಲದಲ್ಲಿ ವಿಶೇಷವಾಗಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೇಗ ಬರುತ್ತೆ. ಆರೋಗ್ಯದಲ್ಲಿ ನಿಮಗೆ ಈಗಾಗಲಿದ್ದ ಸಮಸ್ಯೆಗಳು ಉಲ್ಬಣ ಆಗ್ಬೋದು, ಅಥವಾ ಹಿಂದೆ ನೀವು ನೆಗ್ಲೆಕ್ಟ್ ಮಾಡಿದಂಥ ಒಂದು ಸಣ್ಣ ಸಮಸ್ಯೆ ಈಗ ದೊಡ್ಡದಾಗಿ ಪರಿವರ್ತನೆ ಆಗುವಂಥದ್ದು. ಇನ್ನು ಕೆಲವರಿಗೆ ಬೇರೆ ಬೇರೆ ಕಾರಣಗಳಿಗೆ ಆಪರೇಷನ್ ಅಥವಾ ಶಸ್ತ್ರಕ್ರಿಯೆಗೆ ಒಳಗಾಗುವಂಥ ಪ್ರಮೇಯ ಬರ್ಬೋದು. ಅದು ಹೊಟ್ಟೆಯ ಸಂಬಂಧಿತದ್ದು, ಗರ್ಭಕೋಶ ಸಂಬಂಧಿತ, ಲಿವರು, ಕಿಡ್ನಿಗೆ ಸಂಬಂಧಿತ ಇರ್ಬೋದು, ಅಥವಾ ಯಾವುದೇ ರೀತಿಯ ಎಲುಬು ಅಥವಾ ಕೈ ಕಾಲುಗಳಿಗೆ ಸಂಬಂಧಪಟ್ಟಂದಿರ್ಬೋದು. ಅಂಥ ಒಂದು ಸರ್ಜರಿಗೆ ಒಳಪಡುವಂಥ ಸಾಧ್ಯತೆ ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯದ ಕಾಳಜಿ ತುಂಬ ಬೇಕಾಗುತ್ತೆ. ಯಾವುದೇ ಆರೋಗ್ಯದ ಸಣ್ಣ ಪುಟ್ಟ ಏರುಪೇರನ್ನು ನೆಗ್ಲಿಜೆನ್ಸ್ ಮಾಡದೆ ತಕ್ಷಣವಾಗಿ ಸೂಕ್ತವಾದ ಚಿಕಿತ್ಸೆ, ಔಷಧೋಪಚಾರ, ವೈದ್ಯರ ಸಲಹೆ ಇದನ್ನೆಲ್ಲ ಪಡಿಬೇಕಾಗತ್ತೆ. ಹಾಗೆಯೇ ಈ ಆರೋಗ್ಯದ ವಿಚಾರ ಅಷ್ಟೇ ಅಲ್ಲದೆ ಅಪಘಾತಗಳ ಸಾಧ್ಯತೆಯೂ ಬರ್ತವೆ. ಅಲ್ಲಿ ನಿಮ್ಮ ವಾಹನದಲ್ಲೋ, ಯಂತ್ರದಲ್ಲೋ ಅಥವಾ ಇನ್ನು ಪ್ರಯಾಣ ಕಾಲದಲ್ಲೋ ಅವಘಡಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಇಂತಹ ವಿಚಾರವಾಗಿ ಎಚ್ಚರಿಸಬೇಕು. ಯಾರೋ ಸ್ವಂತವಾಗಿ ರೈಡಿಂಗ್ ಮಾಡ್ತಾರೋ ಅಂಥವರು ಸೇಫ್ಟಿ ರೂಲ್ಸನ್ನು ವಯೋಲೇಟ್ ಮಾಡದೆ ಎಲ್ಲ ರೀತಿಯ ಒಂದು ಸುರಕ್ಷಾ ಕ್ರಮಗಳನ್ನು ಅನ್ವಯ ಮಾಡಿಕೊಂಡು ಡ್ರೈವಿಂಗ್ ಮಾಡಬೇಕು. ಜೊತೆಗೆ ವಿಶೇಷವಾಗಿ ರಾತ್ರಿ ಕಾಲದಲ್ಲಿ ಡ್ರೈವಿಂಗ್ ಮಾಡಿ ರೂಢಿ ಇಲ್ಲದೇ ಇದ್ದಂದು ರಾತ್ರಿ ಕಾಲದ ಡ್ರೈವಿಂಗನ್ನು ಅವಾಯ್ಡ್ ಮಾಡೋದು ಒಳ್ಳೆಯದಾಗುತ್ತೆ. ಹಾಗಾಗಿ ಅನೇಕ ರೀತಿಯ ಒಂದು ಮುನ್ನೆಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು 2 ತಿಂಗಳಲ್ಲಿ ಬೇಕಾಗುತ್ತೆ. ಇದಲ್ಲದೆ ಈ ಕಾಲದಲ್ಲಿ ಧನುರಾಶಿಯವರಿಗೆ ಪೇಷನ್ಸ್ ಕಡಿಮೆ, ತಾಳ್ಮೆ ಕಡಿಮೆಯಾಗಿ ಅವರು ಪ್ರತಿಯೊಂದಕ್ಕೂ ಜಗಳ ಕಾಯುವಂಥದ್ದು, ಮನೆಯಲ್ಲೂ ಜಗಳ, ಪ್ರತಿ ಸ್ಥಳದಲ್ಲೂ ಜಗಳ ಆಗುವಂಥದ್ದು, ಜೊತೆಗೆ ಪ್ರಯಾಣ ಕಾಲದಲ್ಲಿ ಅಪರಿಚಿತದಲ್ಲಿ ಸಹ ಜಗಳ ಆಗ್ಬೋದು. ಹಾಗಾಗಿ ಎಲ್ಲರೂ ನಿಮಗೆ ಈಗ ಕಲದ ವಾತಾವರಣ ಬರುತ್ತೆ. ಜೊತೆಗೆ ಹೊಡೆದಾಟ, ಬಡಿದಾಟದಂಥ ಸಮಸ್ಯೆಗಳು, ಹಿಂಸಾತ್ಮಕವಾದ ತೊಂದರೆಗಳೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ನೀವು ಮನೋನಿಯಂತ್ರಣ ಮಾಡಬೇಕು, ನಿಮ್ಮ ಆರೋಗ್ಯ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ನಿಮ್ಮ ವೃತ್ತಿ ಅಥವಾ ಉದ್ಯೋಗ ಸ್ಥಳದಲ್ಲಿ ಸಹ ಹಾಗೆ ನಿಮ್ಮ ಮೇಲೆ ಏನಾದರೂ ಆರೋಪ ಆಪಾದನೆಗಳು ಬರೋದಾಗಲಿ, ನಿಮ್ಮಿಂದ ಏನಾದರೂ ಆದಂಥ ಒಂದು ಸಣ್ಣ ಪುಟ್ಟ ಅಚಾತುರ್ಯ ಅದು ದೊಡ್ಡದಾಗಿ ಹೈಲೈಟಾಗಿ ನಿಮ್ಮ ಮೇಲಿಂದ ಒಂದು ಗೌರವಕ್ಕೆ ಧಕ್ಕೆ ಬರುವಂಥ ಘಟನೆಗಳಾಗ್ತವೆ. ಹಾಗಾಗಿ ಧನುರಾಶಿಯವರಿಗೆ ಈ ಕಾಲದಲ್ಲಿ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ತನು ಮನ ಧನದ ಎಚ್ಚರಿಕೆ ಬೇಕು. ಯಾವುದೇ ರೀತಿ ಆತುರ ನಿರ್ಧಾರ ಬೇಡ. ಯಂತ್ರ ವಾಹನಗಳಲ್ಲಿ ಹಾಗೂ ಆರೋಗ್ಯದ ಬಗ್ಗೆ 2 ಮಟ್ಟಿಗೆ ನೀವು ಕಾಳಜಿಯನ್ನು ಖಂಡಿತ ವಹಿಸಬೇಕು. ಕೊನೆಗೆ ಹೇಳ್ತಕ್ಕಂತಹ ಈ ಮಂಗಳನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ, ಪ್ರಾರ್ಥನೆ, ದೇವತಾ ಶ್ಲೋಕವನ್ನು ಹೇಳಬೇಕಾಗುತ್ತೆ ಧನುರಾಶಿಯವರು. ಮುಂದೆ ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮದ ಅಥವಾ 7ನೇ ಸ್ಥಾನ ಅಂತ ಹೇಳ್ತಾರೆ. ಆ ಸಪ್ತಮದಲ್ಲಿ ಆಗುವಂಥ ಈ ಮಂಗಳ ಚಲನೆ ತುಂಬ ಮಿಶ್ರ ಫಲಗಳನ್ನು ಸ್ವಲ್ಪ ಕೊಡ್ತಾ ಇರ್ತವೆ. ಅಂದರೆ ತುಂಬ ಏನು ಕೆಟ್ಟದಂತ ಅಲ್ಲ, ಕೆಲವೊಮ್ಮೆ ಸ್ವಲ್ಪ ಅಡೆತಡೆಗಳಾಗುವಂಥದ್ದು, ವಿಳಂಬಗಳಾಗುವಂಥದ್ದು, ಮಾತಿನ ಕಲಹಗಳು ಆಗುವಂಥದ್ದು. ವಿಶೇಷವಾಗಿ ಇಲ್ಲಿ
ದಂಪತಿಗಳ ಮಧ್ಯೆ ಸ್ವಲ್ಪ ಬಾಂಧವ್ಯ ಕೆಡಬಹುದು. ಸಪ್ತಮದ ಕಳತ್ರ ಸ್ಥಾನ ಅಂತ ಹೇಳ್ತಾರೆ. ಅಂದರೆ ದಂಪತಿ ಗಂಡ ಹೆಂಡತಿರ ಮಧ್ಯೆ ಸ್ವಲ್ಪ ಮಾತಿನ ಒಂದು ವಿವಾದಗಳು ಹೆಚ್ಚಳಾಗುವಂಥದ್ದು, ಅದು ಗಂಡ ಹೆಂಡತಿರ ಮಧ್ಯೆ ಇದ್ದಂಥ ಬಾಂಧವ್ಯಕ್ಕೆ ಯಾರೋ ಮೂರನೇ ವ್ಯಕ್ತಿಗಳು ಹುಳಿ ಹಿಂಡುವಂಥದ್ದು ಇತ್ಯಾದಿ ಘಟನೆ, ಅಥವಾ ಮಕ್ಕಳ ವಿಚಾರವಾಗಿ ತಂದೆ ತಾಯಿಗಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಯಾಕಂದರೆ ಕೆಲವು ಗಮನಿಸ್ತೀವಿ, ಇದೆಲ್ಲ ಸಾಮಾನ್ಯ ಹೆಚ್ಚಿನ ಮನೆಗಳಲ್ಲಿ ಆಗ್ತಾ ಇರ್ತವೆ. ಅಲ್ಲಿ ಮಕ್ಕಳಿಗೆ ನೀನು ಅತಿಯಾಗಿ ಮುದ್ದು ಮಾಡಿ ಹಾಳು ಮಾಡಿದ ತಂದೆ ಹೇಳ್ತಾನೆ, ಅಥವಾ ತಂದೆ ನೀನು ಅತಿ ಮುದ್ದು ಮಾಡಿದ ತಾಯಿ ಹೇಳ್ತಾಳೆ. ಇಂಥ ಒಂದು ವಿಚಾರವಾಗಿ ಮಕ್ಕಳ ಮೂಲಕವಾಗಿ ಮಕ್ಕಳ ವಿಚಾರದಲ್ಲಿ ತಂದೆ ತಾಯಿಗಳ ಮಧ್ಯೆ ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ ಈ ಒಂದು ಮಕರ ರಾಶಿಯವರಲ್ಲಿ. ಅದೇ ರೀತಿ ಬೇರೆ ಇನ್ನು ನಮ್ಮ ವೃತ್ತಿ ಜಾಗದಲ್ಲೂ ಉದ್ಯೋಗ ಜಾಗದಲ್ಲೂ ಸಹ ಹಾಗೆ ವಿರುದ್ಧ ಲಿಂಗದವರಿಂದ ಏನಾದರೂ ನಿಮ್ಮ ಮೇಲೆ ತೊಂದರೆಗಳು ಆಪತ್ತುಗಳು ಬರ್ಬೋದು. ಅಂದರೆ ಪುರುಷರಿಗೆ ಸ್ತ್ರೀಯರಿಂದ, ಸ್ತ್ರೀಯರಿಗೆ ಪುರುಷರಿಂದ ಅಪವಾದಗಳು ಆಪತ್ತುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅದರ ಹೊರತು ಮಂಗಳನಿಂದ ನಮಗೆ ಆರೋಗ್ಯಕ್ಕೆ ಹಣಕಾಸಿಗೆ ಅಂಥದ್ದೇನು ತೊಂದರೆ ಇಲ್ಲ. ಆರೋಗ್ಯ ಹಣಕಾಸು ಬಹಳ ಉತ್ತಮವಾಗಿರುತ್ತೆ. ಇಲ್ಲಿ ನಿಮಗೆ ಶನಿ ಮಹಾರಾಜರ ಅನುಗ್ರಹ ಉತ್ತಮವಾಗಿರುತ್ತೆ. ಅಲ್ಲಿ ರಾಹು ಸಹ ಸದ್ಯಕ್ಕೆ ನಿಮಗೆ ಬೆಂಬಲದಿದ್ದಾನೆ. ಗುರುವಿನ ಅನುಗ್ರಹ ಸಹ ಏಪ್ರಿಲ್ ಮೇ ತಿಂಗಳಲ್ಲಿ ನಿಮಗೆ ಇರುತ್ತೆ. ಹಾಗಾಗಿ ಅಂಥ ಹೆಚ್ಚಿನ ಅಡೆತಡೆಗಳೇನು ಇರುವುದಿಲ್ಲ. ಮಕರ ರಾಶಿಯವರು ಇಂಥ ಒಂದು ವಿರುದ್ಧ ಲಿಂಗದವರು ಬಾಂಧವ್ಯ ಜೊತೆಗೆ ನಿಮ್ಮ ಮೇಲೆ ಆರ್ತಕ್ಕಂಥ ಆರೋಪಗಳ ವಿಚಾರ ಇರ್ಬೋದು, ಜೊತೆಗೆ ದಾಂಪತ್ಯದ ವಿಚಾರ ಉತ್ತಮವಾಗಿ ಚೆನ್ನಾಗಿರುವಂಥದ್ದು, ಮಾತು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡುವಂಥದ್ದು, ಜೊತೆಗೆ ನಿಮಗೆ ಯಾರಾದರೂ ಅವಮಾನಕರ ಘಟನೆ ಉದ್ದೇಶಪೂರ್ವಕ ಮಾಡೋದು ಅಂಥರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸೋದು ಇತ್ಯಾದಿ. ನೀವು ಮಾತು ನಡವಳಿಕೆ ವೈಯಕ್ತಿಕ ವಿಚಾರ ಸ್ವಲ್ಪ ಗಮನ ಹರಿಸಿದರೆ ಇತರ ವಿಚಾರಕ್ಕೆ ಮಂಗಳನ ನಿಮಗೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ, ಪ್ರಾರ್ಥನೆ, ದೇವತಾ ಶ್ಲೋಕ ಹೇಳ್ಬೋದಾಗಿದೆ ಮಕರ ರಾಶಿಯವರು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ 6ರ ಸ್ಥಾನ. ಅಲ್ಲಿ ಮಂಗಳನು ಉತ್ತಮ ಫಲ ಕೊಡುವಂಥ ಕೊನೆಯ ಹಾಗೂ 3ನೇ ಹಾಗೂ ಕೊನೆಯ ರಾಶಿಯೇ ಕುಂಭರಾಶಿ ಆಗಿರುತ್ತೆ. ಆಗಲೇ ಹೇಳಿದಂತೆ ಮಂಗಳನು ಒಂದು ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗೆ ಅತ್ಯುತ್ತಮ ಫಲ ಕೊಡುವಂಥದ್ದು. ಅಂತಹ ಅತ್ಯುತ್ತಮ ಫಲ ಪಡೆಯುವಂಥ ಕೊನೆಯ ಹಾಗೂ 3ನೇ ರಾಶಿ ಕುಂಭರಾಶಿ ಆಗಿರುತ್ತೆ. ಈ ಬಾರಿ ನಿಮಗೆ ಅಲ್ಲಿ ಮಂಗಳನು ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ಜೊತೆಗೆ ವಿದ್ಯಾರ್ಥಿ ಯುವಕರು ಸಾಧಕರು ಇದ್ದರೆ ನಿಮಗೆ ಅಂದುಕೊಂಡಂಥ ಒಂದು ಫಲಿತಾಂಶಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಬರೋದು, ಅಥವಾ ಏನಾದರೂ ನಿಮಗೆ ಸೀಟುಗಳು, ಮೆರಿಟ್ ಸೀಟುಗಳು ಸಿಗುವಂಥದ್ದು. ಅದೇ ರೀತಿ ಸರ್ಕಾರದ ಉದ್ಯೋಗ, ಸರ್ಕಾರದ ಯಾವುದೇ ರೀತಿಯ ಹುದ್ದೆಗಳಿಗೆ ಆಯ್ಕೆ ಆಗುವಂಥದ್ದು. ಅದು ಈಗಾಗಲೇ ನೀವು ಬೇರೆ ಬೇರೆ ಹುದ್ದೆಗಳಿದ್ರೆ ಆ ಹುದ್ದೆಯಲ್ಲಿ ನಿಮಗೆ ಪ್ರಮೋಷನ್ ಬಡ್ತಿ ಆಗ್ಬೋದು. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಬರುವಂಥದ್ದು. ಜೊತೆಗೆ ವ್ಯಾಪಾರ ಉದ್ಯಮ ನಡೆಸಿದರೆ ಉದ್ಯಮದಲ್ಲಿ ಚೆನ್ನಾಗಿ ನಿಮ್ಮ ಪ್ರಾಡಕ್ಟ್ಗಳಿಗೆ ಬೇಡಿಕೆ ಬರುವಂಥದ್ದು, ಉದ್ಯಮದಲ್ಲಿ ತುಂಬ ಲಾಭ ಬರುವಂಥದ್ದು, ಹೊಸದರ ಆರಂಭ ಮಾಡಲಿಕ್ಕೆ ಅವಕಾಶಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ರೀತಿಯ 2 ರೀತಿಯ ಲಾಭಗಳು ನಿಮಗೆ ಈ ಕಾಲದಲ್ಲಿ ಆಗಲಿವೆ. ಬಂಧು ಬಾಂಧವರೊಂದಿಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಮಿತ್ರರಿಂದ ಸಹಾಯ, ಬಂಧುಗಳಿಂದ ಸಹಾಯ ನಿಮಗೆ ಸಿಗಲಿವೆ. ಆಕಸ್ಮಿಕ ಧನಲಾಭ ಯೋಗ ಬರುತ್ತೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇರುವವರಿಗೆ ಬಹಳ ಒಳ್ಳೆಯದು. ಕನ್ಸ್ಟ್ರಕ್ಷನ್ ಫೀಲ್ಡ್ ಅವರಿಗೆ ಹೊಸ ಆರ್ಡರ್ಗಳು ಸಿಗ್ತವೆ. ಜೊತೆಗೆ ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವರಿಗೆ ಅವರ ಒಂದು ದೊಡ್ಡ ಒಂದು ಪ್ರಾಜೆಕ್ಟನ್ನು ಈಗ ಅದನ್ನು ಲಾಂಚ್ ಮಾಡುವಂಥ ಅವಕಾಶ ಇತ್ಯಾದಿ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಕನಸು ನನಸಾಗಲಿಕ್ಕೆ ಮಂಗಳನು ಈ ಬಾರಿ ನಿಮಗೆ ಸಹಾಯ ಮಾಡ್ತಾನೆ. ನೆನಪಿಟ್ಕೊಳ್ಳಿ, ಈ ಯಾವ ರಾಶಿಗೆ ಉತ್ತಮ ಫಲ ಅಂತ ಹೇಳಿದ್ದೇನೆ ಅವರಿಗೆ ಪದೇ ಪದೇ ಸಿಗೋದಿಲ್ಲ. ವರ್ಷದಲ್ಲಿ 1 ಅಥವಾ 2 ಬಾರಿ ಅಷ್ಟೇ ಸಿಗುತ್ತೆ ಇಂಥ ಅವಕಾಶಗಳು. ಹಾಗಾಗಿ ಇಂಥ ಒಂದು ಅವಕಾಶ ನಿಮಗೆ ಯುಗಾದಿಯ ಬಳಿಕ 2-3 ದಿನಗಳಲ್ಲಿ ನಿಮಗೆ ಬರ್ತಾ ಇದೆ. ಹಾಗಾಗಿ ಸಾಡೆ ಸಾತಿಯ ಒಂದು ನಿಮಗೆ ಅಡ್ಡ ಪರಿಣಾಮ ಇದ್ದರೂ ಅದನ್ನು ಬದಿಗಿಟ್ಕೊಂಡು ಈ ಒಳ್ಳೆಯ ಪರಿಣಾಮ ಏನು ಬರುತ್ತೆ ಅದನ್ನು ಮನದಟ್ಟು ಮಾಡಿಕೊಂಡು ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಪ್ರಮುಖವಾದ ಈ ಕೆಲಸ ಕಾರ್ಯಗಳು ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಯುವ ಜನಾಂಗದವರು ಯಾರು ಕುಂಭರಾಶಿ ಇರೋದ್ರೆ ಯುವ ಜನಾಂಗಕ್ಕೆ ಅವರ ಒಂದು ಕೋರಿಕೆ, ಉದಾಹರಣೆಗೆ ಉದ್ಯೋಗ ಸಿಗಬೇಕು, ಮದುವೆ ಆಗಬೇಕು, ಅಥವಾ ಮನೆ ಕೊಡಬೇಕು, ಭೂಮಿ ಕೊಡಬೇಕು, ಈ ರೀತಿಯ ಕನಸುಗಳಿರ್ತವೆ. ಅಂಥ ಕನಸುಗಳು ನನಸಾಗಲಿಕ್ಕೆ ಈ ಬಾರಿ ಮಂಗಳನು ನಿಮಗೆ 2 ತಿಂಗಳ ಕಾಲ ಚೆನ್ನಾಗಿ ಉತ್ತಮ ಫಲವನ್ನು ಕೊಳ್ಳಿದ್ದಾನೆ. ಅದನ್ನು ಚೆನ್ನಾಗಿ ಕುಂಭರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಕಸ್ಮಿಕ ಧನಲಾಭ ಯೋಗ ಇದೆ. ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ನಿಮ್ಮ ಪರವಾಗಿ ಬೇಗನೆ ಆಗಲಿವೆ. ಆಸಕ್ತಿ ಉಳ್ಳಂಥ ಕುಂಭರಾಶಿಯವರು ಕೊನೆಗೆ ಹೇಳತಕ್ಕಂಥ ಮಂಗಳನ ಸ್ತೋತ್ರ, ಸ್ತುತಿ ಶ್ಲೋಕ, ದೇವತಾ ಪ್ರಾರ್ಥನೆ ಮಾಡಬಹುದಾಗಿದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮ ಅಥವಾ 5ರ ಸ್ಥಾನ. ಪಂಚಮದಲ್ಲಿ ಮಂಗಳನು ಮಿಶ್ರ ಫಲದಾಯಕನು, ಅಂದರೆ ಹೆಚ್ಚಿನ ಉತ್ತಮ ಫಲಗಳು ಅಲ್ಲಿ ನಿರೀಕ್ಷೆ ಇರುವುದಿಲ್ಲ. ಅಲ್ಲಿ ನಿಮಗೆ ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಅಷ್ಟೇನೂ ತೊಂದರೆ ಇಲ್ಲ. ವೈಯಕ್ತಿಕ ವಿಚಾರ, ಬಾಂಧವ್ಯದ ವಿಚಾರ ಸ್ವಲ್ಪ ಕೊರತೆಗಳು ಬರ್ಬೋದು. ವೈಯಕ್ತಿಕ ವಿಚಾರ ಅಂದರೆ ಅಲ್ಲಿ ನಿಮ್ಮ ರಿಲೇಷನ್ಶಿಪ್ಪು, ತಂದೆ ಮಕ್ಕಳ ರಿಲೇಷನ್ಶಿಪ್ಪು, ತಾಯಿ ಮಕ್ಕಳ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಅತ್ತೆ ಸೊಸೆ, ಅತ್ತೆ ಮಾವ ಮುಂತಾದ ಈ ರಿಲೇಷನ್ಶಿಪ್ಗಳಿರ್ಬೋದು. ಇಲ್ಲಿ ಕೊರತೆಗಳು ಬರ್ತವೆ. ಇಲ್ಲಿ ಪರಸ್ಪರ ಕಲಹಗಳು ಬರ್ತವೆ, ಭಿನ್ನಾಭಿಪ್ರಾಯಗಳು ಬರ್ತವೆ. ಒಬ್ಬರು ಇನ್ನೊಬ್ಬರನ್ನು ನಿಂದಿಸೋದಾಗಲಿ, ಒಬ್ಬರು ಇನ್ನೊಬ್ಬರನ್ನು ದ್ವೇಷ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ. ಅದೇ ರೀತಿ ಬಂಧುಗಳ ಜೊತೆಗೆ ಎಲ್ಲ ರಿಲೇಟಿವ್ಗಳು ಯಾರಿರ್ತಾರೆ ಅವರ ಜೊತೆಗೆ ಸಹ ಮಾತಿನ ಚಕಮಕಿ ಕಲಹಗಳು ಹೆಚ್ಚಳಾಗುತ್ತವೆ. ಯಾಕಂದರೆ ಸಾಡೆ ಸಾತಿಯ ಪರಿಣಾಮದಲ್ಲಿ ಇವೆಲ್ಲವೂ ಕಾಮನ್ ಆಗಿ ಸಾಡೆ ಸಾತಿಯ ಶನಿಯಿಂದ ಸಹ ಬರುತ್ತೆ. ಅದಕ್ಕೆ ಬೆಂಕಿಗೆ ತುಪ್ಪ ಸುರಿದಂತೆ ಈಗ ಮಂಗಳನ ಬೆಂಕಿ ಶನಿ ಮಹಾರಾಜರನ್ನು ತುಪ್ಪ ಸುರಿತಾರೆ. ಹಾಗಾಗಿ ಆ ಒಂದು ಸಣ್ಣ ಕಲಹ ಇದ್ದರೆ ದೊಡ್ಡದಾಗಿ ಪರಿವರ್ತನೆ ಆಗುತ್ತೆ. ಸಣ್ಣ ಮಾತಿನ ವಿಚಾರವು ದೊಡ್ಡದಾಗಿ ಪರಿವರ್ತನೆ ಆಗುವಂಥದ್ದು. ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರವು ಅಲ್ಲಿಗೆ ಅದು ಮುಗಿದು ಹೋಗಬೇಕು, ಅದು ಮುಗಿದು ಹೋಗೋದಿಲ್ಲ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾಕಂದರೆ ಆ ಒಂದು ಬೆಂಕಿ ಇದ್ದಂಗೆ ಹೊಗೆ ಆಡೋದಿಲ್ಲ ಅಂತ ಹೇಳ್ತಾರಲ್ಲ, ಬೆಂಕಿಯಲ್ಲಿ ಆ ಬೆಂಕಿ ಉರಿತಾ ಇರ್ತದೆ ಮಂಗಳಿಂದಾಗಿ. ಇಂಥ ಒಂದು ದ್ವೇಷದ ಬೆಂಕಿ,
ಇಂತಹ ಒಂದು ಕಲಹದ ಬೆಂಕಿ ಆವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಮನೆಯಲ್ಲಿರ್ಬೋದು, ಮನಸ್ಸಲ್ಲೂ ಸಿನಿಮಾ ಈ ರೀತಿ ನಿಯಂತ್ರಣ ಮಾಡಬೇಕಾಗತ್ತೆ. ಅದೇ ರೀತಿ ನಿಮಗೆ ಈ ಕಾಲದಲ್ಲಿ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ನಿಮ್ಮ ಜೊತೆಗಿದ್ದುಕೊಂಡೇ ನಿಮಗೆ ವಿರುದ್ಧವನ್ನು ಮಾಡುವಂಥವು ಇವೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಥವಾ ನಿಮಗೆ ಯಾರು ಮಿತ್ರರು, ಯಾರು ಶತ್ರುಗಳು ಅನ್ನೋದನ್ನು ಅನಲೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ತುಂಬ ನಿಮ್ಮಲ್ಲಿ ಆತ್ಮೀಯರಾಗಿದ್ದರೂ ನಿಮಗೆ ವಿರುದ್ಧವಾದ ಸಂಚನ್ನು ಮಾಡೋದಾಗಲಿ, ನಿಮ್ಮ ವಿರುದ್ಧ ಏನೋ ಹೇಳಿಕೆ ಕೊಡೋದಾಗಲಿ, ಅಥವಾ ನಿಮಗೆ ಏನಾದರೂ ಅಪಚಾರಗಳನ್ನು ಮಾಡುವಂಥ ಘಟನೆಗಳು ಆಗ್ಬೋದಾಗಿದೆ. ಅದೇ ರೀತಿ ಈ ಕಾಲದಲ್ಲಿ ಈ ಬಂಧು ಬಾಂಧವರಿಂದ ನಿಮಗೆ ಏನಾದರೂ ಹಣದ ವಿಚಾರ ಅಥವಾ ಆಸ್ತಿ ವಿಚಾರ, ಭೂಮಿ ವಿಚಾರದಲ್ಲಿ ಏನಾದರೂ ಕಪ್ಪು ಚುಕ್ಕೆ ಅಪವಾದಗಳು ಬರ್ಬೋದು. ಅದು ಹಣದ ವಿಚಾರವಾಗಿ ಹಿಂದೆ ಆದಂಥ ಒಂದು ಒಪ್ಪಂದಗಳು, ಅದರ ಬಗ್ಗೆ ಈಗ ನಿಮಗೆ ಮತ್ತೊಮ್ಮೆ ಅದರ ನಿಮ್ಮ ಮೇಲೆ ಒಂದು ಏನಾದರೂ ಆರೋಪಗಳು ಬರುವಂಥದ್ದು. ಈ ರೀತಿ ಅನೇಕ ಕಾರಣಗಳಿಂದಾಗಿ ನಿಮ್ಮ ಮೇಲೆ ಈಗ ಬಾಂಧವ್ಯದಲ್ಲಿ ಕೊರತೆ, ಕಲಹಗಳು, ವಾತಾವರಣಗಳು ಹೆಚ್ಚಳಾಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಮೀನರಾಶಿಯವರು ತಮ್ಮ ನಡವಳಿಕೆ, ಬಾಂಧವ್ಯವನ್ನು ಸರಿಯಾಗಿ ಇಟ್ಕೋಬೇಕು. ಮನೆಯಲ್ಲಿಯೂ ಮನೆಯಿಂದ ಆಚೆನೂ ಸ್ವಲ್ಪ ನಿಮ್ಮ ಒಂದು ಮಾತು, ನಡವಳಿಕೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಯಾವುದೇ ರೀತಿಯ ಕಾಂಟ್ರವರ್ಸಿ, ವಿವಾದಗಳಿಗೆ ಸಿಲುಕಿಕೊಳ್ಳದಂತೆ, ಯಾವುದೇ ರೀತಿಯ ಅನ್ಯಾಯ, ಅಕ್ರಮ ಇತ್ಯಾದಿಗಳ ಕೈ ಹಾಕಿ ಅಲ್ಲಿ ನೀವು ತೊಂದರೆಗೆ ಸಿಲುಕೊಳ್ಳುವಂಥ ವಾತಾವರಣವೆಲ್ಲ ಆಗ್ಬೋದಾಗಿದೆ. ಹಾಗಾಗಿ ಈ ವಿಚಾರವಾಗಿ ನೀವು ಮೀನರಾಶಿಯವರು ತುಂಬ ಒಂದು ಎಚ್ಚರಿಕೆ ವಹಿಸಬೇಕು. ಮಂಗಳನು ನಿಮಗೆ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಇತ್ಯಾದಿ ವಿಚಾರ ತುಂಬ ಅಡ್ಡ ಪರಿಣಾಮ ಬೀರ್ತಾನೆ ಹೊರತು ಹಣಕಾಸು, ಆರೋಗ್ಯಕ್ಕೇನು ಮಂಗಳನಿಂದ ಈ ಬಾರಿ ಅಷ್ಟೇನು ಅಡ್ಡ ಪರಿಣಾಮಗಳಿಲ್ಲ. ಹಾಗಾಗಿ ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಪಟ್ಟಂಥ ಈ ಶ್ಲೋಕ, ಸ್ತುತಿ, ಪ್ರಾರ್ಥನೆ, ದೇವತಾ ಶ್ಲೋಕವನ್ನು ಹೇಳ್ಬೋದಾಗಿದೆ ಮೀನರಾಶಿಯವರು. ಇಲ್ಲಿವರೆಗೆ ಈ ಕುಜನ ಕಟಕ ಪ್ರವೇಶ, ಆತನ ಪರಮ ನೀಚತ್ವ ರಾಶಿಯಾದ ಅಲ್ಲಿ ಆ ನೀಚತ್ವದ ಕಟಕ ರಾಶಿ ವಾಸದ ಏಪ್ರಿಲ್ 2ರಿಂದ ಜೂನ್ 5ರವರೆಗಿನ 64 ದಿನಗಳ ಕುಜನ ಒಂದು ಸಂಕ್ರಮಣದ ಪ್ರಭಾವವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಸಾರ್ವತ್ರಿಕ ಫಲದಲ್ಲೂ ವಿಶೇಷವಾದ ಎಚ್ಚರಿಕೆ ಬಂದಿದೆ. ಜೊತೆಗೆ 12 ರಾಶಿಗಳ ಫಲಿತಾಂಶದಲ್ಲೂ 9 ರಾಶಿಗಳಿಗೆ ವಿರುದ್ಧವಾದ ಪರಿಣಾಮಗಳು ಬಂದಿವೆ. 3 ರಾಶಿಗಳಿಗೆ ಅಷ್ಟೇ ಉತ್ತಮ ಫಲಗಳು ವ್ಯಕ್ತವಾಗಿವೆ. ಅಂತಹ ಸಮ್ಮಿಶ್ರ ಫಲ ಅಥವಾ ಸಂಕಷ್ಟ ಫಲ ಬಂದಂಥ ರಾಶಿಗಳು ಆತಂಕ, ಭಯ, ಚಿಂತೆ ಪಡದೆ ಸರಳವಾದ ಪರಿಹಾರ ಮಾರ್ಗ, ಭಕ್ತಿ ಮಾರ್ಗ ಅನ್ನೋದು ಹೇಳಿದ್ದಾರೆ. ಋಷಿ ಮುನಿಗಳು ಯಾವ ರೀತಿ ಈ ಒಂದು ಫಲವನ್ನು ಮುಂಚಿತವಾಗಿ ಹೇಳಿದ್ದಾರೋ ಅವರು ಅದಕ್ಕೆ ತಕ್ಕನಾದ ಪರಿಹಾರ ಮಾರ್ಗಗಳನ್ನು, ಸರಳ ಮಾರ್ಗವನ್ನು ಸೂಚಿಸಿದ್ದಾರೆ. ಹಾಗಾಗಿ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಧರ್ಮ ಮಾರ್ಗ ಅಥವಾ ದಾನ ಮಾರ್ಗವನ್ನು ಅನುಸರಣೆ ಮಾಡಬಹುದಾಗಿದೆ. ವಿಶೇಷವಾಗಿ ಮಂಗಳನ ದೋಷ ಉತ್ಪನ್ನವಾದಾಗ ನಾವು ಸಾಮಾನ್ಯವಾಗಿ ಎಲ್ಲರೂ ದೇವತಾ ಪೂಜೆಯನ್ನು ಮಾಡುತ್ತಿದ್ದರು. ಪ್ರತಿದಿನ ಗಣೇಶನ ಭಕ್ತಿ ಮಾಡೋದ್ರಿಗೆ ಖಂಡಿತ ಅದರಿಂದ ನಾವು ಮಂಗಳನ ವಿಚಾರಕ್ಕೆ ಭಯ ಪಡಬೇಕಾಗಿಲ್ಲ. ಆ ಮಂಗಳ ಮೂರ್ತಿ ಸಿದ್ಧಿವಿನಾಯಕ ಅಂತ ಹೇಳ್ತೇವೆ ನಾವು. ಹಾಗಾಗಿ ಆತನು ಸಕಲ ವಿಘ್ನ ನಿವಾರಕ, ಸಕಲ ದೋಷ ನಿವಾರಕ. ಮಂಗಳನ ಪ್ರಭಾವ ಸಹ ಗಣೇಶನ ಪೂಜೆಯಿಂದ ನಿವಾರಣೆ ಆಗುತ್ತೆ. ಹಾಗಾಗಿ ಯಾರು ಗಣೇಶನ ಭಕ್ತಿ ಉಳ್ಳಂಥವರು ಗಣೇಶನ ಸ್ತೋತ್ರ, ಗಣೇಶನ ಭಕ್ತಿ, ಗಣೇಶನ ಅಷ್ಟೋತ್ತರ ಅಥವಾ ಈ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಗೊತ್ತಿರುವಂಥ ಹೆಚ್ಚಿನ ಜನಪ್ರಿಯ ಶ್ಲೋಕಗಳಿರ್ತವೆ. ವಕ್ರತುಂಡ ಮಹಾಕಾಯನೋ, ಶುಕ್ಲಾಂ ಭರಧರಂ ಅನ್ನೋದು, ಅಥವಾ ಗಜಾನನಂ ಭೂತ ಗಣಾಯ ಸಹಿತ ಮುಂತಾದ ಜನಪ್ರಿಯವಾದ ಗಣೇಶನ ಶ್ಲೋಕ ಮಂತ್ರ, ಅದನ್ನೇ ನೀವು ರಿಪೀಟ್ ಮಾಡ್ಕೊಂಡು ಹೇಳ್ಬೋದು. ಒಂದೊಂದು ಶ್ಲೋಕವನ್ನು ನೀವು 9 ಬಾರಿ ಹೇಳ್ಬೋದು. ಅಥವಾ ಸಾಮಾನ್ಯವಾಗಿ ಗಣೇಶನ ಮೂಲಮಂತ್ರ ಎಲ್ಲರಿಗೂ ಗೊತ್ತಿರುವಂಥದ್ದು ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಇದನ್ನು ಕನಿಷ್ಠ 9 ಬಾರಿ ಅಥವಾ 108 ಬಾರಿ ನೀವು ಹೇಳುವಂಥದ್ದು. ಇದು ಸಹ ಮಂಗಳನ ದೋಷ ನಿವಾರಣೆಗೆ ಸಹಾಯ ಆಗುತ್ತೆ. ಇದಲ್ಲದೆ ಈ ಮಂಗಳನ ವಿಶೇಷವಾದ ಒಂದು ಅಧಿದೇವತೆಯಾಗಿ ಸುಬ್ರಹ್ಮಣ್ಯ ಸ್ವಾಮಿ, ಸ್ಕಂದ ಅಥವಾ ಕುಮಾರಸ್ವಾಮಿ ಅಂತ ಹೇಳ್ತೇವೆ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಶ್ಲೋಕ, ಸುಬ್ರಹ್ಮಣ್ಯನ ಅಷ್ಟೋತ್ತರ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ, ಸುಬ್ರಹ್ಮಣ್ಯನ ಬೇರೆ ಬೇರೆ ರೀತಿಯ ಕವಚಗಳು ಅಂತ ಬರ್ತವೆ. ಆ ರೀತಿ ಈ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಹೇಳ್ಬೋದು. ಅಥವಾ ಸುಬ್ರಹ್ಮಣ್ಯನ ದೇವಾಲಯಗಳು ಇದೆ ಹತ್ತಿರ ಇದ್ದರೆ ಮಂಗಳವಾರದಂದು ಅಲ್ಲಿ ಹೋಗಿ ಅಭಿಷೇಕ, ಅರ್ಚನೆ ಇತ್ಯಾದಿಗಳನ್ನು, ಕರ್ಪೂರಾರತಿ ಇತ್ಯಾದಿಗಳನ್ನು ಮಾಡಬಹುದಾಗಿದೆ. ಹಾಗಾಗಿ ಗಣೇಶ ಅಥವಾ ಸುಬ್ರಹ್ಮಣ್ಯರನ್ನು ಮಂಗಳವಾರದಂದು ಇಲ್ಲಿ ದೇವಾಲಯಗಳ ಸಂದರ್ಶನ ಮಾಡೋದಾಗಲಿ ಅಥವಾ ಪ್ರತಿನಿತ್ಯ ಈ ಗಣೇಶ ಸುಬ್ರಹ್ಮಣ್ಯರ ಶ್ಲೋಕ ಸ್ತುತಿಯನ್ನು ಪಾಠನೆ ಮಾಡೋದ್ರಿಂದ ಈ ಯಾರಿಗೆಲ್ಲ ಮಂಗಳನ ದೋಷ ಇದೆ, ತೊಂದರೆ ಇದೆ ಅಂತ ಅಂತಹ ದೋಷ ನಿವಾರಣೆ ಆಗುತ್ತೆ. ಇದಲ್ಲದೆ ಅಮ್ಮನವರು ಅಥವಾ ಯಾವುದೇ ರೀತಿ ಸರ್ವಮಂಗಲೆ ಅಂತ ಹೇಳ್ತವೆ, ಆಗಲೇ ಸರ್ವಮಂಗಳ ಸ್ವರೂಪಿಣಿ ಅಂತ. ಆಕೆ ಭೂಮಾತೆ, ಗೋಮಾತೆ, ಜನ್ಮದಾತೆ ಎಲ್ಲವನ್ನ ವ್ಯಕ್ತಪಡಿಸುವಂಥ ಒಂದು ತ್ರಿಶಕ್ತಾತ್ಮಕ ಸ್ವರೂಪಿಣಿ ಅಮ್ಮನವರು ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ತಾಯಿಯ ಅಮ್ಮನವರ ಭಕ್ತಿ ಮಾಡೋದು ಸಹ ಈ ದಿನ ಉತ್ತಮ. ಈ ಮಂಗಳನ ಸಂಬಂಧಿತ ದೋಷ ನಿವಾರಣೆಗೆ ಅಮ್ಮನವರ ಯಾವುದೇ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡೋದು, ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಅಶ್ವತ್ಥನಾಮ, ಅದು ದುರ್ಗಾ ಅಷ್ಟೋತ್ತರ, ದುರ್ಗಾ ನಾಮ ಸ್ಮರಣೆ ಇಲ್ಲೆಲ್ಲ ಮಾಡ್ಬೋದಾಗಿದೆ. ಇವೆಲ್ಲವೂ ಮಂಗಳನ ದೋಷ ನಿವಾರಣೆಗೆ. ಅಲ್ಲದೆ ಮಂಗಳನು ಶಕ್ತಿ ಹಸ್ತಂ ಅಂದರೆ ಶಕ್ತಿಗೆ ಸಂಬಂಧಪಟ್ಟ ಯಾವ್ಯಾವ ಶಕ್ತಿಗಳಿರ್ತವೆ. ಉದಾಹರಣೆಗೆ ಈ ನರಸಿಂಹಸ್ವಾಮಿ ಇರ್ಬೋದು, ವೀರಭದ್ರೇಶ್ವರ ಇರ್ಬೋದು, ಕಾಲಭೈರವೇಶ್ವರ ಇರ್ಬೋದು, ಮುನೇಶ್ವರ ಇರ್ಬೋದು, ಮುಂತಾದ ರೂಪಗಳಿರ್ತವೆ. ಇವೆಲ್ಲವೂ ಆ ಶಕ್ತಿಯ ಒಂದು ಭಿನ್ನ ರೂಪಗಳು. ಅವೆಲ್ಲ ಆ ಶಕ್ತಿಯ ಒಂದು ಭಿನ್ನ ರೂಪಗಳಿರ್ತವೆ. ಯಾಕಂದರೆ ಇವೆಲ್ಲವೂ ಅಗ್ನಿತತ್ವದ ಸಂಕೇತ. ಮಂಗಳನು ಸಹ ಅಗ್ನಿತತ್ವದ ಸಂಕೇತ. ಕಾಲಭೈರವ, ವೀರಭದ್ರ, ಮುನೇಶ್ವರ, ನರಸಿಂಹಸ್ವಾಮಿ ಇವೆಲ್ಲವೂ ಅಗ್ನಿತತ್ವದ ಒಂದು ಸಂಕೇತವಾಗಿರ್ತಾರೆ. ಹಾಗಾಗಿ ಅಲ್ಲಿ ಅಗ್ನಿತತ್ವ ಸಂಕೇತವಾದಂತಹ ಈ ಶಕ್ತಿಗಳನ್ನು ನಾವು ಅಲ್ಲಿ ಪ್ರಾರ್ಥನೆ ಮಾಡ್ಬೋದು. ಅಂಥ ದೇವಾಲಯಗಳಿಗೆ ಹೋಗ್ಬೋದು. ಅಂಥ ದೇವಾಲಯಗಳ ವಿಶೇಷವಾದ ಅರ್ಚನೆ ಪೂಜೆಗಳನ್ನು ಮಾಡ್ಬೋದು. ಹಾಗಾಗಿ ಈ ಹೇಳಿದಂಥ ಸಂಬಂಧಿತ ಯಾವುದೇ ದೇವರ ಶ್ಲೋಕ, ಸ್ತುತಿ, ಪ್ರಾರ್ಥನೆ, ದೇವಾಲಯಗಳ ಸಂದರ್ಶನ ನೀವು ಮಾಡೋದ್ರಿಂದ ನಿಮಗೆ ಮಂಗಳದಿಂದ ಬರುವಂಥ ದೋಷಗಳು ನಿವಾರಣೆ ಆಗ್ತವೆ. ಅದೇ ರೀತಿ ಆಂಜನೇಯ, ಹನುಮಾನ್ ಭಕ್ತಿ ಸಹ ವಿಶೇಷವಾಗಿ ಪ್ರಚಾರದಲ್ಲಿದೆ. ಆಂಜನೇಯನ ಹನುಮಾನ್ ಭಕ್ತಿ ಸಹ ಮಂಗಳನ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ. ಇವೆಲ್ಲವೂ ದೇವತಾ ವಿಚಾರ ಆಯಿತು. ಇನ್ನು
ಮಂಗಳನ ಶ್ಲೋಕ ಸಾಮಾನ್ಯವಾಗಿ ನವಗ್ರಹಗಳ ಸ್ತೋತ್ರದಲ್ಲಿ ಹೆಚ್ಚಿನವರಿಗೆ ಗೊತ್ತಿರುತ್ತೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ. ಇದು ವೇದವ್ಯಾಸ ಭಗವಾನ ರಚಿತವಾದಂಥ ನವಗ್ರಹಗಳ ಸ್ತೋತ್ರದ ಮಂಗಳನ ಶ್ಲೋಕ ಆಗಿರುತ್ತೆ. ಸರಳವಾಗಿರುತ್ತೆ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ. ಈ ಶ್ಲೋಕವನ್ನು ಕನಿಷ್ಠ 3 ಬಾರಿ ಆಗಲಿ 9 ಬಾರಿ ರಿಪೀಟ್ ಮಾಡಿ ಹೇಳೋದ್ರಿಂದ ಆ ಮಂಗಳನಿಗೆ ಸಂಬಂಧಿತ ದೋಷಗಳು ನಿವಾರಣೆ ಆಗುತ್ತೆ. ಅದೇ ರೀತಿ ಮಂಗಳನ ಪೀಡಾ ಪರಿಹಾರ ಶ್ಲೋಕ ಈ ರೀತಿ ಬರುತ್ತೆ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃತ್ಸದಃ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾಹರತು ಮೇ ಕುಜಃ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃತ್ಸದಃ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾ ಹರತು ಮೇ ಕುಜಃ. ಈ ರೀತಿ ಇದೊಂದು ಮಂಗಳನ ಪೀಡಾ ಪರಿಹಾರ ಶ್ಲೋಕ. ಈ ಶ್ಲೋಕವನ್ನು ಹಾಗೆ ಕನಿಷ್ಠ 3 ಬಾರಿ ಅಥವಾ 9 ಬಾರಿ ರಿಪೀಟ್ ಮಾಡಿಕೊಂಡು ಹೇಳ್ಬೋದಾಗಿದೆ. ಇದರಿಂದ ಮಂಗಳನಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಂಕಷ್ಟ ಫಲ, ಮಿಶ್ರ ಫಲ, ಅದು ಅನಿಷ್ಟ ಫಲಗಳು ಇದ್ದರೆ ಅದು ಖಂಡಿತ ನಿವಾರಣೆ ಆಗುತ್ತೆ. ಹಾಗಾಗಿ ಈ ದೇವತಾ ಶ್ಲೋಕ, ದೇವತಾ ಮಂತ್ರ ಜೊತೆಗೆ ಮಂಗಳನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡೋದ್ರಿಂದ ಯಾರು ತಮ್ಮ ಒಂದು ಮಂಗಳನ ದೋಷ ನಿವಾರಣೆ ಆಗೋದ್ರಲ್ಲಿ ಸಂಶಯ ಬೇಕಾಗಿಲ್ಲ. ನಿಸ್ಸಂಶಯವಾಗಿ ಈ ದೋಷಗಳು ನಿವಾರಣೆ ಆಗುತ್ತೆ. ಇನ್ನು ಮಂಗಳನಿಗೆ ಸಂಬಂಧಿತವಾದ ಧಾನ್ಯ ಅಂದರೆ ತೊಗರಿ ಕಾಳು ಅಥವಾ ತೊಗರಿ ಬೇಳೆ. ಹೆಚ್ಚಾಗಿ ತೊಗರಿ ಬೇಳೆ ಬಳಕೆ ಜಾಸ್ತಿ ಇದೆ. ಹಾಗೆ ತೊಗರಿ ಕಾಳು ಅಥವಾ ತೊಗರಿ ಬೇಳೆನ ನೀವು ಮಂಗಳವಾರದಂದು ಅರ್ಚಕರಿಗೋ, ಪುರೋಹಿತರಿಗೋ, ಬಡಬಗ್ಗರಿಗೋ, ಆಶ್ರಮಗಳಿಗೋ ಅಥವಾ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೋ ಅಥವಾ ಅನ್ನದಾನ ನಡೆಸುವಂಥ ದೇವಾಲಯಗಳಿಗೋ, ಮಠಗಳಿಗೋ ಆ ತೊಗರಿ ಬೇಳೆ, ತೊಗರಿ ಕಾಳನ್ನು ಕೊಡ್ಬೋದಾಗಿದೆ. ಅಥವಾ ನವಗ್ರಹಗಳ 9 ಧಾನ್ಯಗಳು ಸಹ ಕೊಡ್ಬೋದು. ಅಥವಾ ಯಾರಿಗೆ ಒಂದು ಇಷ್ಟ ಇದ್ದಂಥವ್ರು ಅಥವಾ ಯಾವುದೇ ರೀತಿಯ ನಿಮಗೆ ಮನಸ್ಸಿಗೆ 9 ದಾನ ಕೊಡ್ಬೋದು, ಒಂದನ್ನು ಕೊಟ್ಟರು ಸಾಕು ಅನ್ನೋದಿಲ್ಲ, ಅಂಥವ್ರು ಒಂದನ್ನು ಸಹ ಕೊಡ್ಬೋದಾಗಿದೆ. ಹಾಗೆ ಒಂದನ್ನು ಕೊಡೋದೇನು ತಪ್ಪೇನಲ್ಲ. ತೊಗರಿ ಬೇಳೆ, ತೊಗರಿ ಕಾಳನ್ನು ದಾನವಾಗಿ ಕೊಡ್ಬೋದಾಗಿದೆ. ಅದೇ ರೀತಿ ಮಂಗಳನು ವಿಶೇಷವಾಗಿ ಈ ಕೆಂಪು ತರಕಾರಿ, ಕೆಂಪು ವಸ್ತ್ರ, ಕೆಂಪು ಬಣ್ಣದ ಹಣ್ಣುಗಳು ಇವೆಲ್ಲ ಸಹ ಕೊಡ್ಬೋದು. ಕೆಂಪು ತರಕಾರಿ ಅಂದರೆ ಬೇರೆ ಈಗ ನಮ್ಮ ಉದಾಹರಣೆಗೆ ಈ ಬೀಟ್ರೋಟ್ ಅನ್ನೋದು ಬರುತ್ತೆ, ಕೆಂಪು ತರಕಾರಿಗಳು, ಕೆಂಪು ಮೂಲಂಗಿ ಅನ್ನೋದು ಬರುತ್ತೆ. ಈ ರೀತಿ ಅಂಥ ಕೆಂಪು ತರಕಾರಿಗಳು, ಕೆಂಪು ಬಣ್ಣದ ಹಣ್ಣುಗಳು ಇವೆಲ್ಲ ಕೊಡ್ಬೋದಾಗಿದೆ. ಇನ್ನು ವಿಶೇಷವಾಗಿ ಕೆಂಪು ಬಣ್ಣದ ವಸ್ತ್ರಗಳನ್ನು ಸಹ ದಾನವಾಗಿ ಕೊಡ್ಬೋದಾಗಿದೆ. ಹಾಗೆಯೇ ಈ ಕಾಲದಲ್ಲಿ ಮಂಗಳನು ಆತನ ಶಕ್ತಿಯ ಒಂದು ಸಂಚಲನವಾದ ರಕ್ತದ ಒಂದು ಸಂಕೇತ ಆಗಿರ್ತಾನೆ. ರಕ್ತದಾನವು ಸರ್ವಶ್ರೇಷ್ಠವಾಗಿರುತ್ತೆ. ಆ ರಕ್ತದಾನವು ಸಹ ಸರ್ವಶ್ರೇಷ್ಠವಾದ ದಾನ ಆಗಿರುತ್ತೆ. ಹಾಗೆಯೇ ಮಂಗಳನು ಯುವ ವರ್ಗ ಜೊತೆಗೆ ಯಾವುದೇ ರೀತಿಯ ರಕ್ಷಣಾ ಇಲಾಖೆ ಅಥವಾ ಸೈನಿಕರು ಅಥವಾ ಪೊಲೀಸ್ ಇಲಾಖೆ ಜೊತೆಗೆ ಸೆಕ್ಯೂರಿಟಿ ಮುಂತಾದ ಈ ರಕ್ಷಣಾ ಕ್ಷೇತ್ರದಲ್ಲಿ ಇರುವಂಥವರಿಗೆಲ್ಲ ಈ ಮಂಗಳನು ಸಂಕೇತವಾಗಿರ್ತಾನೆ. ಹಾಗಾಗಿ ಇಂತಹ ಕ್ಷೇತ್ರದಲ್ಲಿರೋರಿಗೆ, ಪೊಲೀಸರಿಗೆ, ಸೈನಿಕರಿಗೆ ಅಥವಾ ಈ ಸೆಕ್ಯೂರಿಟಿ ಮುಂತಾದ ಕೆಲಸ ಕಾರ್ಯ ಮಾಡೋರಿಗೆ ಅವರಿಗೆ ಯಾವುದೇ ರೀತಿಯ ಒಂದು ಧನ್ಯವಾದವನ್ನು ಸಲ್ಲಿಸೋದಾಗಲಿ, ಅಭಿನಂದನೆ ಸಲ್ಲಿಸೋದಾಗಲಿ, ಅಥವಾ ಅವರಿಗೆ ಏನಾದರೂ ಸಣ್ಣ ಪುಟ್ಟ ನಿಮ್ಮ ರೀತಿಯ ಗಿಫ್ಟ್ ಇತ್ಯಾದಿಗಳನ್ನು ಕೊಟ್ಟು ಅವರಿಗೆ ಸಂತೃಪ್ತಿ ಪಡಿಸೋದಾಗಲಿ, ಅವರ ಕಾರ್ಯವನ್ನು ಶ್ಲಾಘನೆ ಮಾಡೋದಾಗಲಿ ಇವೆಲ್ಲವೂ ಈ ಮಂಗಳನ ಪ್ರೀತ್ಯರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ ಹೇಳಿದಂಥ ಯಾವುದೇ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ, ದೇವಾಲಯಗಳ ಸಂದರ್ಶನ ಮಾರ್ಗ ಇವು ಯಾವುದೇ ಅನುಸರಣೆ ಮಾಡಿಕೊಳ್ಳಿ. ಈ ಮಂಗಳನ ಈ ಕಟಕ ರಾಶಿಯ ಅವಧಿಯಲ್ಲಿ ಯಾರಿಗೂ ಅಮಂಗಳ ಆಗದೆ ಸನ್ಮಂಗಳ ಸಿದ್ಧಿಯಾಗಲಿ. ಈ ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ತಮಗೆಲ್ಲರೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.